ಆತ್ಮೀಯ ವೀಕ್ಷಕರೇ ನಮಸ್ತೆ. ಚುನಾವಣಾ ಕುರುಕ್ಷೇತ್ರದ ಮತ್ತೊಂದು ಎಪಿಸೋಡ್ಗೆ ಸ್ವಾಗತ. ಇವತ್ತು ನಾವಿರುವಂಥದ್ದು ಸುಳ್ಯ ತಾಲೂಕಿನ ಬಹಳ ಮುಖ್ಯ ರಾಜಕೀಯವಾಗಿ, ಸಾಮಾಜಿಕವಾಗಿ ಅಥವಾ ಸಹಕಾರ ಬೇರೆ ಬೇರೆ ಎಲ್ಲ ಕ್ಷೇತ್ರಗಳಲ್ಲೂ ಪ್ರಾಮುಖ್ಯವಾದ ಹೆಸರನ್ನು ಪಡೆದಿರುವಂಥ ಐವರ್ನಾಡಿನಲ್ಲಿ, ಐವರ್ನಾಡಿನ ಜೂನಿಯರ್ ಕಾಲೇಜು ಎದುರು ಇರುವಂಥ ಇದರ ಒಂದು ರಸ್ತೆ ಬದಿ ಅತ್ಯಂತ ಸುಂದರವಾಗಿ ದಾನಿಗಳ ಸಹಕಾರದೊಂದಿಗೆ ಇಂಟರ್ಲಾಕ್ ಹಾಕಿ ಬೆಂಚನ್ನು ಅಳವಡಿಸಿ ಭಾಳ ಸುಂದರವಾದ ಪರಿಸರ ನಿರ್ಮಾಣ ಆಗಿದೆ. ಆ ಪ್ರದೇಶದಲ್ಲಿ ನಾವು ಇವತ್ತು ಇದನ್ನು ಚಿತ್ರೀಕರಣ ಮಾಡ್ತಾ ಇದ್ದೇವೆ. ಎಲ್ಲ ವೀಕ್ಷಕ ಬಂಧುಗಳಿಗೆ ಸ್ವಾಗತ. ಜೊತೆಗೆ ಇಲ್ಲಿ ಈ ಭಾಗದ ಬೇರೆ ಬೇರೆ ಪಕ್ಷಗಳ ನಾಯಕರಿದ್ದಾರೆ, ಪ್ರಜ್ಞಾವಂತ ಮತದಾರ ಬಾಂಧವರಿದ್ದಾರೆ, ಅದೇ ರೀತಿಯಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳಿದ್ದಾರೆ. ಈಗಾಗಲೇ 2 ಕಡೆ ನಾವು ಈ ಚುನಾವಣಾ ಕುರುಕ್ಷೇತ್ರ ಕಾರ್ಯಕ್ರಮವನ್ನು ಏರ್ಪಡಿಸಿದ್ವಿ. ಇದು 3ನೇ ಕಾರ್ಯಕ್ರಮ. ನಮ್ಮ ರಾಜಕೀಯ ನಾಯಕರಿಗೆ, ನಮ್ಮ ಜನಗಳಲ್ಲಿ ಅಥವಾ ಮತದಾರರಲ್ಲಿ ಹೇಳಲಿಕ್ಕಿರೋದೇನು, ಮತದಾರರಿಗೆ ಅಭ್ಯರ್ಥಿಗಳಲ್ಲಿ ಕೇಳಲು ಇರುವುದೇನು, ಇದೆಲ್ಲವನ್ನು ಒಂದು ಅಳವಡಿಸಿಕೊಂಡಿರುವ ಒಂದು ವಿನೂತನ ಪ್ರಯತ್ನ ಈ ಚುನಾವಣಾ ಕುರುಕ್ಷೇತ್ರ. ನಮ್ಗೆ ಗೊತ್ತಿದ್ದ ಹಾಗೆ ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇದೆ. ನಮ್ಮದು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ. 8 ವಿಧಾನಸಭಾ ಕ್ಷೇತ್ರಗಳು ಈ ವ್ಯಾಪ್ತಿಗೆ ಬರ್ತದೆ. ಇದು ನಮ್ಮದು ಸುಳ್ಯ ವಿಧಾನಸಭಾ ಕ್ಷೇತ್ರ. ರಾಜಕೀಯವಾಗಿ ಇದು ಸುಳ್ಯ ವಿಧಾನಸಭಾ ಕ್ಷೇತ್ರ ಮೀಸಲು ಕ್ಷೇತ್ರ ಶಾಸಕ ಸ್ಥಾನಕ್ಕೆ. ಐವರ್ನಾಡು ಪ್ರದೇಶ ಈ ನಾಡಿಗೆ, ಈ ರಾಜಕೀಯ ಅಥವಾ ಸಾಮಾಜಿಕ ವ್ಯವಸ್ಥೆಗೆ ಅನೇಕ ಕೊಡುಗೆಗಳನ್ನು ನೀಡಿದಂಥ ಒಂದು ವಿಶೇಷತೆಯನ್ನು ಹೊಂದಿದೆ. ಸಾಮಾಜಿಕ ರಾಜಕೀಯ ಧುರೀಣರಾಗಿರುವಂಥ ಎನ್. ಬಾಲಕೃಷ್ಣ ಗೌಡರ ಇವರ ಒಂದು ಕರ್ಮಭೂಮಿ ಕೂಡ ಇದಾಗಿತ್ತು. ಹೀಗೆ ಅನೇಕ ಹೆಚ್ಚುಗಾರಿಕೆ ಇರುವಂಥ ಈ ಕ್ಷೇತ್ರದಲ್ಲಿ ಇವತ್ತು ಚುನಾವಣಾ ಕುರುಕ್ಷೇತ್ರದ ತಂಡ ಬಂದು ನಿಂತಿದೆ. ಎಲ್ಲ ನಾಯಕರನ್ನು, ಮತದಾರರ ಬಾಂಧವರನ್ನು ಸುದ್ದಿಯ ಪರವಾಗಿ ನಾವು ಸ್ವಾಗತಿಸ್ತಾ ಇದ್ದೇವೆ. ನಮ್ಮೊಂದಿಗೆ ಬಾಲಕೃಷ್ಣ ಕೀಲಾವಡಿಯವರಿದ್ದಾರೆ, BJP ನಾಯಕರು. ಯಾವ ಕಾರಣಕ್ಕೆ ಈ ಹಿಂದೆ 10 ವರ್ಷದಿಂದ ಕೇಂದ್ರದಲ್ಲಿ BJP ನೇತೃತ್ವದ ಸರ್ಕಾರ ಇದೆ. ಈಚೆ ಬನ್ನಿ. ಜೊತೆಗೆ ಕಳೆದ 3 ದಶಕದಿಂದಲೂ ಕೂಡ ಈ ಕ್ಷೇತ್ರದಲ್ಲಿ, ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ BJP ಅಭ್ಯರ್ಥಿ ಗೆಲುವನ್ನು ಸಾಧಿಸಿ ಸಂಸತ್ ಸದಸ್ಯರಾಗಿದ್ದಾರೆ. ಮತ್ತೆ ನೀವು ಮತದಾರರ ಬಳಿ ಹೋಗ್ತಾ ಇದ್ದೀರಿ. ಯಾವ ಕಾರಣಕ್ಕೆ ಇಲ್ಲಿ ಮತ್ತೆ BJP ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಹೇಳ್ಕೊಂಡು? ಮೋದಿಯವರ ಭ್ರಷ್ಟಾಚಾರ ರಹಿತವಾದಂಥ ಒಂದು ಆಡಳಿತಕ್ಕೆ ಜನತೆ ಆಶೀರ್ವದಿಸಿದ್ದಾರೆ. ಮುಂದೆ 3ನೇ ಬಾರಿಗೂ ಭ್ರಷ್ಟಾಚಾರ ರಹಿತವಾದಂಥ ಆಡಳಿತವನ್ನು ಕೊಡ್ತಾರೆ ಅನ್ನುವಂಥ ಭರವಸೆಯಿಂದ ನಾವು ಮತದಾರರ ಬಳಿ ಹೋಗ್ತೇವೆ. ಹಾಗೆ ಸುಮಾರು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಇನ್ನು ಮುಂದೆ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾರೆ ಅನ್ನುವಂಥ ವಿಶ್ವಾಸದಿಂದ ಮತದಾರರ ಬಳಿ. ಎಸ್, ನಮ್ಮೊಂದಿಗೆ ಕಾಂಗ್ರೆಸ್ ನಾಯಕರಾಗಿರುವ ಚಂದ್ರಲಿಂಗಂ ಅವರಿದ್ದಾರೆ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು. ಈಗಾಗಲೇ ಹೇಳಿದ ಹಾಗೆ ಸುದೀರ್ಘ ವರ್ಷದಿಂದ ಈ ಒಂದು ಕ್ಷೇತ್ರ, ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ, ಅದು BJPಯ ತೆಕ್ಕೆಯಲ್ಲಿದೆ. ಕಾಂಗ್ರೆಸ್ ಮತ್ತೆ ಮರಳಿ ಅದನ್ನು ಪಡೆಯುವ ಪ್ರಯತ್ನದಲ್ಲಿದೆ. ಯಾವ ಕಾರಣಕ್ಕಾಗಿ ಕಾಂಗ್ರೆಸ್ಸನ್ನು ಗೆಲ್ಲಿಸಬೇಕು? ಆತ್ಮೀಯರೇ, ಎಲ್ಲರಿಗೆ ನಮಸ್ಕಾರ. ಇವಾಗಲೇ ಸುಳ್ಯ ತಾಲೂಕು ಭಾಳಷ್ಟು ಹಿಂದುಳಿದ ಪ್ರದೇಶವಾಗಿದ್ದು ಇಲ್ಲಿ ಯಾವುದೇ ಅಭಿವೃದ್ಧಿ ಕಾಣ್ತಾ ಇಲ್ಲ. ಇವಾಗಲೇ ನಾವು ಇಲ್ಲಿ 30-35 ವರ್ಷ ಕಾಲ ಇಲ್ಲಿ BJPಯ ಒಂದು MLA ಆಗಲಿ, ಜಿಲ್ಲಾ ಪಂಚಾಯತಿ ಆಗಲಿ, ಗ್ರಾಮ ಪಂಚಾಯತಿ ಆಗಲಿ, ತಾಲೂಕು ಪಂಚಾಯತಿ ಆಗಲಿ, ಎಲ್ಲ ಜನಪ್ರತಿನಿಧಿಗಳು BJPಯವರೇ ಆಗಿದ್ದು, MP ಕೂಡ 2-3 ದಶಕಗಳ ಕಾಲ ಅವರೇ ಈಗ MP ಯಲ್ಲಿ ಇದ್ದಾರೆ. ಏನು ಅಭಿವೃದ್ಧಿ ಅಂತೇಳಿ ಈಗ ಸಾರ್ವಜನಿಕ ನೋಡ್ಬೋದು, ಹೇಳ್ಬೋದು. ಭ್ರಷ್ಟ ಸರ್ಕಾರ ಅಂತ ಹೇಳ್ತಾರೆ, ಭ್ರಷ್ಟ ಮಾಡುವುದಿಲ್ಲ ಅಂತ ಹೇಳ್ತಾರೆ. ಎಷ್ಟು ಭ್ರಷ್ಟ ಆಗಿದೆ, ಎಷ್ಟೆಲ್ಲ ಆಗಿದೆ ಅಂತೇಳಿ ನಾನು ಎಲ್ಲಿಗೆ ಹೋಗೋದಿಲ್ಲ. ಯಾಕೆಂದೇಳಿ ಇದು ಗ್ರಾಮ ಮಟ್ಟದಲ್ಲಿ ಆಗುವಂಥ ಇದು. ಸೊ ನಾವು ಈಗ ನಮಗೆ ಒಂದು ಬಾರಿ ಅವಕಾಶ ಕೊಡಿ, ಜನರ ಹತ್ರ ಒಂದು ಮನವಿ ಮಾಡ್ತಾ ಇದ್ದೇವೆ. ನಮ್ಮ ಆಡಳಿತ ಕೂಡ ಈಗಿನ ಯುವಕ ತಂಡಗೆ ಈ 30 ವರ್ಷದಲ್ಲಿ ನಮ್ಮ ಆಡಳಿತ ಬಗ್ಗೆ ನಾಲೆಜ್ ಇಲ್ಲ, ಗೊತ್ತಿಲ್ಲ. ಸೊ ಕಾಂಗ್ರೆಸ್ಗೆ ಒಂದು ಆಡಳಿತ ಕೊಟ್ಟು ನೋಡಿ, ಒಂದು ಅವಕಾಶ ಕೊಡಿ ನಮಗೆ. ನಾವು ಯಾವ ರೀತಿಯ ಇಲ್ಲಿ ಅಧಿಕಾರ ಮಾಡ್ತೇವೆ, ಯಾವ ರೀತಿಯಲ್ಲಿ ಜನರಿಗೆ ಒಳ್ಳೆಯದು ಮಾಡ್ತೇವೆ, ಒಮ್ಮೆ ವೀಕ್ಷಣೆ ಮಾಡಿ. ಈಗ ಹೇಳ್ತಾರೆ 20 ವರ್ಷ ಕಾಲ, 60 ವರ್ಷ ಕಾಲ ನಮ್ಮ ಕಾಂಗ್ರೆಸ್ ಪಕ್ಷ ಆಡಳಿತ ಮಾಡಿದೆ. ಈ ದೇಶದಲ್ಲಿ ಏನು ಇಲ್ಲಂತ ಹೇಳಲಿಕ್ಕೆ ಏನಿಲ್ಲ, ಎಲ್ಲ ಕೊಡುಗೆಗಳನ್ನ ಕೊಟ್ಟದ್ದು ಕಾಂಗ್ರೆಸ್ ಪಕ್ಷ. ಈಗ ಇವರು ಬರೀ ಒಂದು 10 ವರ್ಷದಲ್ಲಿ ಬಂದುಕೊಂಡು ನಾವು ಮಾಡಿದ್ದೇವೆ ಅಂತ ಹೇಳಿರಿ. ಏನು ಮಾಡಿದ್ದೀರಿ ನಮಗೆ ಗೊತ್ತಿಲ್ಲ. ಎಷ್ಟೆಲ್ಲ ನೀವು ಭರವಸೆ ಕೊಟ್ಟಿದ್ದೀರಿ, ಏನು ಮಾಡಿದ್ದೀರಿ? ಅದಕ್ಕೆ ನಾನು ದಯವಿಟ್ಟು ಹೇಳ್ತಾ ಇದ್ದೇನೆ, ಇಲ್ಲಿಯ ನಮ್ಮ ಮತದಾರರಲ್ಲಿ ಒಂದು ವಿನಂತಿಯನ್ನು ಹೇಳ್ತಿದ್ದೇನೆ. ಯಾವುದು ಕೂಡ ನಡೀತಾ ಇಲ್ಲ, ಯಾವುದು ಆಗ್ತಾ ಇಲ್ಲ. ಕಾರ್ಮಿಕರಾಗಿ ಉಳಿದಿದ್ದಾರೆ, ಕೆಲಸ ಇಲ್ಲ, ಕೆಲಸದ ಲಭ್ಯತೆ ಇಲ್ಲ. ಇದನ್ನೆಲ್ಲ ನಾವು ಕೊಡಿಸ್ತೇವೆ. ಒಂದು ಬಾರಿ ನಮಗೆ ಅವಕಾಶ ಕೊಡಿ. ಓಕೆ ಮೇಡಮ್, ಚಂಚಲಾಕ್ಷಿ ಕತ್ಲ ಅವರಿದ್ದಾರೆ, ಬನ್ನಿ, ಏನು ಹೇಳ್ತೀರಿ? ಎಲ್ರಿಗೂ ನಮಸ್ಕಾರ. ಹೇಳ್ತಾ ಇದ್ರು ಅಂದರೆ ಬದಲಾವಣೆಯನ್ನು ತನ್ನಿ, ಬದಲಾವಣೆ ಬೇಕು.
ಒಂದೇ ರೀತಿಯಾದರೆ ಭ್ರಷ್ಟಾಚಾರ ಇಲ್ಲ ಅಂತಾರೆ. ಆದರೆ ಕೆಲವೊಂದು ಭರವಸೆಗಳನ್ನು ನೀಡಿದ್ರು, ಅದನ್ನು ಈಡೇರಿಸಲಿಲ್ಲ. ಉದಾಹರಣೆಗೆ ಕಪ್ಪು ಹಣ, ಆಮೇಲೆ ಉದ್ಯೋಗ ಸೃಷ್ಟಿ, ಅದನ್ನೆಲ್ಲ ಏನು ನಿರೀಕ್ಷೆ ಇತ್ತು ಅದು ಆಗಲಿಲ್ಲ ಈ ಸರ್ಕಾರಗಳಿಂದ ಅಂತ ಅಲ್ವಾ? ಗ್ರಾಮ ಮಟ್ಟದಲ್ಲಿ ಹೇಳೋದಾದ್ರೆ ಹೇಳಿ, ಇಲ್ಲಿಯ ಸಮಸ್ಯೆಗಳನ್ನು ಹೇಳಿ. ಅದೇ ರಸ್ತೆ ಅಭಿವೃದ್ಧಿ ಏನೂ ಆಗಲಿಲ್ಲ. ನಮ್ಮ ಕಡೆ ಅಂದರೆ ದೇವರಕಾನ್ ಸೈಡು ಹೋಗುವಂಥ ಪರಿಸ್ಥಿತಿಯಲ್ಲಿಲ್ಲ. ಆ ರೀತಿಯಲ್ಲಿ ಬದಲಾವಣೆಯನ್ನು ಮಾಡಿ, ಒಂದು ಸಲ ಬದಲಾವಣೆಯನ್ನು ಮಾಡಿ ಅಂತ ಹೇಳ್ತಾ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಬದಲಾವಣೆ ತಂದರೆ ಇಲ್ಲಿ ಅಭಿವೃದ್ಧಿ ಆಗ್ತದೆ ಅಂತ. ಸರ್ ಏನು ಹೇಳ್ತೀರಿ? ಮಾಧವ್ ಭಟ್ ಶೃಂಗೇರಿ ಹೇಳಿ. ಗ್ರಾಮದ ಹಾಗೆ ಇಡೀ ಒಂದು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಎಲ್ಲ ಮತದಾರರಿಗೆ ಕೂಡ ಈ ಮೂಲಕ ಒಂದು ಕರೆಯನ್ನು ಕೊಡ್ತಾ ಇದ್ದೇನೆ. ಏನಂತ ಹೇಳಿದರೆ, ದೇಶದ ಭದ್ರತೆ, ಸಮಗ್ರತೆ ಈ ದೃಷ್ಟಿಯನ್ನು ನೋಡಿಕೊಂಡು ಜನ ಈ ಬಾರಿ ಅಭೂತಪೂರ್ವವಾದಂಥ ಒಂದು ಬೆಂಬಲವನ್ನು ಅದು ಭಾಜಪಕ್ಕೆ ನೀಡುವಂಥ ಒಂದು ನಿರ್ಧಾರವನ್ನು ತಗೊಂಡಿದ್ದಾರೆ. ಯಾಕಂತ ಹೇಳಿದರೆ, ಇಡೀ ದೇಶದಲ್ಲಿ ಆಗುತ್ತಿರುವಂಥ ಒಂದು ಬದಲಾವಣೆ ಏನಿದೆ ಅದನ್ನು ಜನ ಗಮನಿಸ್ತಾ ಇದ್ದಾರೆ. ಈಗಾಗಲೇ BJP ಏನೊಂದು ಭರವಸೆ ಕೊಟ್ಟಿತ್ತ, ಈ ದೇಶಕ್ಕೆ ಜನ ಅಪೇಕ್ಷೆ ಪಟ್ಟಂಥ ಆ ಒಂದು ರಾಮ ಮಂದಿರದ ನಿರ್ಮಾಣ ಈಗಾಗಲೇ ಆಗಿ ಹೋಗಿದೆ. ಹಾಗೆ ಆಗುತ್ತಿರುವಂಥ ಒಂದು ಅಭೂತಪೂರ್ವ ಪ್ರಗತಿಯನ್ನು ನಾವು ನೋಡ್ಬೋದು. ಅದು ರಾಜ್ಯ ಹೆದ್ದಾರಿಗಳಿರ್ಬೋದು, ಹಾಗೆ ಗ್ರಾಮೀಣ ಮಟ್ಟದಲ್ಲಿ ಆಗತಕ್ಕಂಥ ಕೆಲಸಗಳಿರ್ಬೋದು. ಇದು ಎಲ್ಲವೂ ಕೂಡ ಒಂದು ಪರಿಪೂರ್ಣತೆಯನ್ನು ಪಡೆದಿಲ್ಲ ಅಂತೇಳಿ ಜನರಿಗೆ ಅನಿಸಿದರೂ ಕೂಡ ಆ ಒಂದು ವಿಚಾರವಾಗಿ ಒಂದು ಒಳ್ಳೆಯ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. ಯಾಕೆ ಬದಲಾವಣೆಯನ್ನು ಜನ ಬಯಸ್ತಾ ಇದ್ದಾರೆ ಅಂತೇಳಿ ಕೇಳಿದರೆ, ಇಲ್ಲಿ ಈಗಾಗಲೇ ನಡೆಯುತ್ತಿರುವಂಥ ಕೆಲವೊಂದು ಕೆಲಸಗಳನ್ನು ನೋಡಿ ಬದಲಾವಣೆಯನ್ನು ಅವರು ಅಪೇಕ್ಷೆ ಪಡ್ಬೋದು. ಆದರೆ ಯಾವಾಗ ಆ ಒಂದು ಬದಲಾವಣೆಯ ಹಂತಕ್ಕೆ ಈಗಾಗಲೇ ರಾಜ್ಯದಲ್ಲಿ ಸರ್ಕಾರ ಬದಲಾವಣೆ ಆಯಿತಾ, ಆ ಕ್ಷಣದಿಂದ ಇಲ್ಲಿ ಜನರಿಗೆ ಒಂದು ಅಭದ್ರತೆ, ಯಾವ ರೀತಿಯಲ್ಲಿ ಜೀವನ ಮಾಡಬೇಕು ಅಂತ ಹೇಳುವಂಥದ್ದನ್ನು ಜನ ಯೋಚಿಸುವಂಥ ಪರಿಸ್ಥಿತಿ ಬಂದಿದೆ. ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಈಗಾಗಲೇ ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳು ನಡೆಯಲ್ಲಿ ಮುಸಲ್ಮಾನ ಟೋಪಿಯನ್ನು ತಲೆಯ ಮೇಲೆ ಇಟ್ಟುಕೊಂಡು ಆ ಒಂದು ಸಭೆಯಲ್ಲಿ ಘೋಷಣೆ ಮಾಡ್ತಾ ಇದ್ದಾರೆ, ಈ ಸರ್ಕಾರ ಇದು ನಿಮ್ಮ ಸರ್ಕಾರ, ಅಂದರೆ ಅವರಿಗೆ ಮಾತ್ರ ಸಂಬಂಧಪಟ್ಟಂಥದ್ದು. ಈ ಒಂದು ಮಾನಸಿಕ ಸ್ಥಿತಿ ಇದು ಇನ್ನು ಮುಂದೆ ಕೂಡ ಈ ರೀತಿಯಲ್ಲಿ ಮುಂದುವರೆದರೆ, ಈ ದೇಶದಲ್ಲಿ ಬದಲಾವಣೆಯನ್ನು ತಗೊಂಡು ಬಂದರೆ, ಭಾಜಪದ ಹೊರತುಪಡಿಸಿ ಬೇರೆ ಪಕ್ಷ ಅಧಿಕಾರಕ್ಕೆ ಬಂದರೆ ಏನಾಗಬಹುದು ಅಂತ ಹೇಳುವಂಥದ್ದು ಅದು ಚರಿತ್ರೆಯಿಂದ ನಾವು ಕಲಿತಂಥ ಪಾಠ. ಹಾಗೆ ಈ ಒಂದು ಗ್ರಾಮ ಮಟ್ಟದಲ್ಲಿ ಆಗತಕ್ಕಂಥ ಕೆಲವೊಂದು ಕಾರ್ಯಗಳು ಇನ್ನೂ ಕೂಡ ಬಾಕಿಯಾಗಿದೆ ಅಂತ ಹೇಳುವಂಥದ್ದನ್ನು ನಾವು ಕೂಡ ಪ್ರಾಮಾಣಿಕವಾಗಿ ಒಪ್ಪಿಕೊಳ್ತಾ ಇದ್ದೇವೆ. ಸರಿ, ಆ ಮೂಲಕ ಅದಕ್ಕೆ ಪೂರಕವಾಗಿ ಏನೇನು ಮಾಡಬೇಕಾ ಆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಭಾಜಪದ ಅಭ್ಯರ್ಥಿ ಶ್ರೀ ಬ್ರಿಜೇಶ್ ಚೌಟ ಅವರನ್ನು ನಾವು ನಿಶ್ಚಯವಾಗಿ ಕೂಡ 3 ಲಕ್ಷಕ್ಕಿಂತ ಅಧಿಕ ಬಹುಮತದಿಂದ ಗೆಲ್ಲಿಸುವಂತಹ ಭರವಸೆಯನ್ನು ನಾವು ನೀಡ್ತೇವೆ. ಬಹುಶಃ ಒಂದು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ನಿಮ್ಮ ಸರ್ಕಾರ ಏನು ಒಂದು ವರ್ಗದ ಸರ್ಕಾರ ಎನ್ನುವ ರೀತಿಯಲ್ಲಿ ಭಾಸ ಆಗ್ತದೆ ಎನ್ನುವಂಥದ್ದು ಅವರ ಆರೋಪ. ಅದನ್ನೇ ಈಗ ನಾವು ಸರ್ ಬನ್ನಿ, ನಿಂತ್ಕೊಳ್ಳಿ. ಇಲ್ಲಿ ಎಲ್ಲ ಸೇರಿದ್ರೆ ಮತ್ತು ಅವರಿಗೆ ಮತಾವಕಾಶ ರೈಟ್ ಉಂಟಲ್ವ, ಅವರ ಫಲಾನುಭವಿಗಳು ಅವರಿಗೆ ಬೆನಿಫಿಟ್ ಕೇಳುವ ರೈಟ್ ಹಕ್ಕು ಅಂತ ಇಲ್ವಾ? ಆಗ ಕಾಂಗ್ರೆಸ್ ಪಕ್ಷದಲ್ಲಿ DK ಶಿವಕುಮಾರ್ ಮಾತ್ರ ಅಲ್ಲ, ಮತ್ತು ಎಲ್ಲವರು ಈಗ ನೀವು ಮುಸ್ಲಿಮರನ್ನು ಜೋಡ ಮಾಡುವುದಿಲ್ವಾ? ಮುಸ್ಲಿಮರು ನಿಮ್ಮ ಜೊತೆಯಲ್ಲಿ ಇಲ್ಲವಾ? ಅವರಿಗೆ ನಿಮ್ಮ ಉತ್ತರ ಏನು? ಅವ್ರನ್ನ ಬೀದಿಯಲ್ಲಿ ಬಿಡ್ತೀರಾ? ಆಗ ನಾವು ಏನಾದ್ರು ಮಾಡಿ 10 ಜನ ಬರುವಾಗ ಅಲ್ಲಿ ಮುಸ್ಲಿಮು, ಕ್ರಿಶ್ಚಿಯನು, ಹಿಂದೂ, ಅವರು ಇವರು ಎಲ್ಲ ಇರ್ತಾರೆ. ಸರ್ ಬನ್ನಿ, ಬರ್ತಾನೆ, ಬನ್ನಿ ಸರ್. ರಾಮಚಂದ್ರ ಪಲ್ಲದರ್ಕ ಅವರಿದ್ದಾರೆ. ಒಬ್ಬ ಮತದಾರರಾಗಿ ನೀವೇನು ನಮ್ಮ ಅಭ್ಯರ್ಥಿಗಳಿಂದ ನಿರೀಕ್ಷೆ ಮಾಡ್ತಾರೆ ಅಥವಾ ರಾಜಕೀಯ ನಾಯಕರಿಂದ ಏನು ನಿರೀಕ್ಷೆ ಮಾಡ್ತೀರಿ ಅಂತ ಸಂಕ್ಷಿಪ್ತವಾಗಿ? ನನ್ನ ಸ್ವಂತ ಅಭಿಪ್ರಾಯ ಅಂತ ಹೇಳಿದ್ರೆ, ಈ ಪಕ್ಷಾಂತರಗಳಿಗೆ ಅಲ್ಲಿ ಅವಕಾಶ ಕೊಡಬಾರ್ದು. ಆ ಪಕ್ಷಾಂತರ ಅವರು ಯಾವರಿಗೆ ಯಾವಾಗ ಅಧಿಕಾರ ಬೇಕು ಅಂತ ಹೇಳೋ ಆ ಪಕ್ಷಕ್ಕೆ ಹೋಗ್ತಾರೆ. ಉದಾಹರಣೆಗೆ ಈ BJP ನನಗೆ ಅಲ್ಲಿ MP ಸೀಟ್ ಕೊಟ್ಟಿಲ್ಲ ಅಂತ ಹೇಳೋರು ಇನ್ನೊಂದಾಗ ಸಹಕಾರ. ಅದೇ ತರ ಅಲ್ಲಿ ಮಾತ್ರ ಅಲ್ಲ, ಇವನ್ ನಮ್ಮ ಗ್ರಾಮದಿಂದ ಹಿಡಿದು ಸೆಂಟ್ರಲ್ ವರೆಗೂ ಕೂಡ ಅದೇ ತರ ನಡೀತಾ ಉಂಟು. ಎಲ್ಲಿ ಅಧಿಕಾರ ಉಂಟು ಅಲ್ಲಿ ಇದ್ದಾರೆ ಅವರು.
ಆದ್ರಿಂದ ನಾನು ಹೇಳ್ತಾ ನಮ್ಮದು ಹಿಂದೂ ರಾಷ್ಟ್ರ, ಆದ್ರೆ ಇಲ್ಲಿ ಹಿಂದೂಗಳಿಗೆ ಪ್ರಾಮುಖ್ಯ ಬೇಕು. ಹಿಂದೂಗಳಿಗೆ ಯಾರು ಸಪೋರ್ಟ್ ಮಾಡ್ತಾರೆ, ಯಾರು ಅದನ್ನು ಹಿಂದುತ್ವವನ್ನು ಉಳಿಸಬೇಕು ಅಂತ ಪ್ರಯತ್ನ ಮಾಡ್ತಾರೆ, ನಮ್ಮ ಮೋದಿಯವರು. ಆದ್ರಿಂದ ಮೋದಿಯವರು ಬಹುಸಂಖ್ಯಾತ ಇದರಲ್ಲಿ ಹಿಂದುತ್ವವೇ ಎಜೆಂಡಾ ಆಗಿರ್ಬೇಕಲ್ಲಿ ಅಭಿವೃದ್ಧಿ ಆಗೇ ಆಗ್ತದೆ. ಹಿಂದುತ್ವ ಎಲ್ಲ ಮೆಜಾರಿಟಿ ಜನ ಹಿಂದುತ್ವವೇ. ಆದ್ರೆ ಈಗ ಅಲ್ಪಸಂಖ್ಯಾತರು, ಮುಸಲ್ಮಾನರು ಅಲ್ಪಸಂಖ್ಯಾತರು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಈಗಿನ ಜನಗಣತಿ ಪ್ರಕಾರ ನೋಡಿದ್ರೆ ಅಲ್ಪಸಂಖ್ಯಾತರು ಅಲ್ಲ, ಜೈನರು, ಬುದ್ಧರು. ಅಂದ್ರೆ ಈ ಚುನಾವಣೆಯಲ್ಲಿ ಈ ವಿಚಾರಗಳೇ ಚರ್ಚೆ ಆಗಬೇಕಾ, ಅಥವಾ ನಮ್ಮ ಊರಿನ ಸೇತುವೆ ಇರ್ಬೋದು, ಕಟ್ಟಡಗಳಿರ್ಬೋದು, ಇನ್ನಿತರ ಅದಲ್ಲೂ ಕೂಡ ಚರ್ಚೆ ಆಗಬೇಕಾ ಅಂತ? ಆಗ್ಲೇಬೇಕು. ಓಕೆ ಓಕೆ ಮಾತಾಡಿ ಶಿವರಾಮಗೌಡರು ನೆಕ್ರಪಾಡಿ. ಈಗ ಧರ್ಮಗಳ ಬಗ್ಗೆ ನಾವು ಧರ್ಮ ಮತ್ತು ರಾಜಕೀಯ ಇದು ಎರಡು ಬೇರೆ ಬೇರೆ. ಧರ್ಮ ಇರುವಂತದ್ದು ನಮ್ಮ ಧಾರ್ಮಿಕ ನಂಬಿಕೆ ಮತ್ತು ಅದು ನಮ್ಮ ಆತ್ಮದಲ್ಲಿ ಇರತಕ್ಕಂಥದ್ದು. ರಾಜಕೀಯ ಅಂತದ್ದು ಅದು ಅಭಿವೃದ್ಧಿಗೆ ಸಂಬಂಧಪಟ್ಟದ್ದು. ಅಭಿವೃದ್ಧಿಯಲ್ಲಿ ನಾವು ರಾಜಕೀಯ ಮಾಡಬೇಕು ಹೊರತು ಧರ್ಮ ಮತ್ತು ರಾಜಕೀಯವನ್ನು ಎರಡನ್ನು ಬೆರೆಸುವಂತದ್ದು ನನಗೆ ಅಷ್ಟು ಸಮಂಜಸ ಅಂತ ಕಾಣೋದಿಲ್ಲ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ, ದಕ್ಷಿಣ ಕನ್ನಡ ನಾನು ಹೇಳೋದು ಈಗ ಈ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಏನಿದೆ ಅದು 8 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಂತ ಒಂದು ಕ್ಷೇತ್ರ. ಅದು ಸ್ಥಳೀಯ ಸಂಸ್ಥೆಗಳಿಗೆ ನಡೆಯತಕ್ಕಂಥ ಚುನಾವಣೆ ಅಲ್ಲ, ನಮ್ಮ ದೇಶಕ್ಕೆ ನಡೆಯತಕ್ಕಂಥ ಒಂದು ಚುನಾವಣೆ. ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನು ಅಭಿವೃದ್ಧಿ ಆಗಬೇಕು ಆ ಬಗ್ಗೆ ನಾವು ಚಿಂತನೆಯನ್ನ ನಡೆಯಬೇಕಾದಂತ ಒಂದು ಎಲೆಕ್ಷನ್ ಚಿಂತನೆ. ನಾವು ಅಪ್ಪ ಒಳ್ಳೆಯವರಾಗಿದ್ರೆ ಸಾಕಾಗೋದಿಲ್ಲ, ಮಗನು ಕೂಡ ಒಳ್ಳೆಯವನಾಗಿರ್ಬೇಕು. ಅಪ್ಪ ಒಳ್ಳೆಯವನಿದ್ರು ಕೂಡ ಮಗ ಇಲ್ಲಿ ಕೆಟ್ಟವನಾದ್ರೆ ಕೆಲಸ ಆಗೋದಿಲ್ಲ. ಹಾಗಾಗಿ ನಾವು ಎಲೆಕ್ಷನ್ ಕೌಂಟರ್ ಇದು ಮಾಡುವಂತದ್ದು ಮೋದಿಯವರಿಗೆ ಬೇಕಾಗಿ ಮಾಡೋದಿಲ್ಲ. ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಬಿಡುವುದಿಲ್ಲ. ಆದ್ರೆ ಇಲ್ಲಿ ಸ್ಥಳೀಯವಾಗಿ ಯಾರು ಈ ಚುನಾವಣೆಯನ್ನು ಪ್ರತಿನಿಧಿಸ್ತಾರೆ ಅವರು ಬಹಳ ಮುಖ್ಯ ಆಗ್ತದೆ. ಅಭಿವೃದ್ಧಿಯನ್ನು ತರುವಂತದ್ದು, ಈ ಏನು ಇಲ್ಲಿ ಅನುದಾನಗಳನ್ನು ತರತಕ್ಕಂಥದ್ದು ಅದು ಲೋಕಸಭಾ ಕ್ಷೇತ್ರದ ಒಬ್ಬ ಜನಪ್ರತಿನಿಧಿಯ ಕರ್ತವ್ಯ. ಹಾಗಾಗಿ ಇಲ್ಲಿ ನಮ್ಮ ಮಂಗಳೂರು ಕ್ಷೇತ್ರದಲ್ಲಿ ಬಹಳಷ್ಟು ಹಿಂದೆ ಬಿದ್ದಿದೆ ಅಂತ ಹೇಳಿದ್ರೆ, ನಾವು ಇಲ್ಲಿ ಕೈಗಾರಿಕೆಗಳು ಬಹಳ ಹಿಂದೆ ಬಿದ್ದಿದೆ. ನಮ್ಮಲ್ಲಿ IT ಕ್ಷೇತ್ರಗಳು, ನಮ್ಮಲ್ಲಿ ದಕ್ಷಿಣ ಕನ್ನಡ ಅಂತ ಹೇಳುವಂಥದ್ದು ವಾಯುಯಾನ ಇರ್ಬೋದು, ಭೂಯಾನ ಇರ್ಬೋದು, ಹೆದ್ದಾರಿಗಳಿರ್ಬೋದು, ಎಲ್ಲಾ ಕ್ಷೇತ್ರಗಳಲ್ಲಿ ಒಂದು ಪೂರಕವಾದಂಥ ವಾತಾವರಣ ಇರತಕ್ಕಂಥ ಒಂದು ಕ್ಷೇತ್ರ. ಇದು ಬಹಳ ವಿರಳ, ಈ ಕರ್ನಾಟಕದಲ್ಲಿ ಇರತಕ್ಕಂಥದ್ದು ಬಹಳ ವಿರಳ. ಇಂಥ ಒಂದು ಕ್ಷೇತ್ರದಲ್ಲಿ ಕೈಗಾರಿಕೆಗಳನ್ನು ಹೆಚ್ಚು ಅಭಿವೃದ್ಧಿ ಪಡಿಸ್ತಕ್ಕಂಥ ಕೆಲಸ ಆಗಬೇಕಾಗಿತ್ತು. IT ಕ್ಷೇತ್ರಗಳು ಬಹಳಷ್ಟು ಇಲ್ಲಿ ಬರಬೇಕಾಗಿತ್ತು. ನಾವು ಇಲ್ಲಿ ವಿದ್ಯಾಸಂಸ್ಥೆಗಳನ್ನು ನಿರ್ಮಾಣ ಮಾಡಿದ್ದೇವೆ, ಆಸ್ಪತ್ರೆಗಳನ್ನು ಬೇಕಾದಷ್ಟು ನಿರ್ಮಾಣಗಳಾಗಿದ್ದಾವೆ. ಆದರೆ ನಮ್ಮ ವಿದ್ಯಾರ್ಥಿಗಳು, ಕಲ್ತಂಥ ವಿದ್ಯಾರ್ಥಿಗಳು ನೇರವಾಗಿ ಹೋಗ್ತಿರೋಂಥದ್ದು ಬೆಂಗಳೂರು, ಹೈದರಾಬಾದು, ಚೆನ್ನೈ ಅಂತಲ್ಲಿ ಕಲಿತಾ ಇದ್ದಾರೆ. ನಮ್ಮ ವಿದ್ಯಾರ್ಥಿಗಳು ಇಲ್ಲೇ ಕಲಿತು ಇಲ್ಲೇ ಅವರಿಗೆ ಉದ್ಯೋಗ ಆಗತಕ್ಕಂಥ ಕೆಲಸಗಳು ಮಂಗಳೂರಿನಲ್ಲಿ ಆಗಬೇಕು. ಅಂತ IT ಕ್ಷೇತ್ರಗಳನ್ನು, ಅಂತ ದೊಡ್ಡ ದೊಡ್ಡ ಉದ್ದಿಮೆಗಳನ್ನು, ಇಲ್ಲಿ ಕೈಗಾರಿಕೆಗಳನ್ನು ತಂದು ಇಲ್ಲಿ ಅಭಿವೃದ್ಧಿ ಪಡಿಸಬೇಕಾಗಿತ್ತು. ಅದು ಆಗಲಿಲ್ಲ. ನಿಮ್ಮ ಅಭ್ಯರ್ಥಿ ಬಂದ್ರೆ ಅದು ಆಗ್ತದೆ, ಇದು ಆಗ್ತದೆ ಅಂತ ಹೇಳುವಂಥದ್ದು. ಮತ್ತೆ ಒಂದು ನನ್ನ ವಿಚಾರ, ರಾಜಕೀಯ ಅಂತ ಹೇಳುವಂಥದ್ದು ಅದು ನಿಂತ ನೀರಾಗಬಾರ್ದು, ಅದು ಹರಿತಾ ಇರುವ ನೀರಾಗಬೇಕು. ರಾಜಕೀಯ ಅದು ಈ ಹಳೆ ನೀರುಗಳು ಹೋಗಿ ಹೊಸ ನೀರುಗಳು ಬರ್ತಾ ಇರಬೇಕು. ಯಾರು ಕೂಡ ಒಂದೇ ಪಕ್ಷ ಅಥವಾ ಒಂದೇ ವ್ಯಕ್ತಿ ಹಲವು ವರ್ಷ ದಶಕಗಳ ಕಾಲ ರಾಜಕೀಯ ಮಾಡಿದರೆ ಅಲ್ಲಿ ಭ್ರಷ್ಟಾಚಾರ ಮತ್ತು ಅಧಿಕಾರ ಕುಂಠಿತ ಆಗ್ತದೆ. ಹಾಗಾಗಿ ಅದು ಅಭಿವೃದ್ಧಿಯನ್ನು ಚೇಂಜ್ ಮಾಡ್ತಾ ಇದ್ರೆ ಜನಗಳು ಮತ್ತೆ ಬದಲಾವಣೆ ಬಯಸಿದ್ರೆ ಅವರು ಖಂಡಿತವಾಗಿ ಅವರು ಈ ಅಭ್ಯರ್ಥಿಗಳು ಹೆಚ್ಚು ಉತ್ಸುಕವಾಗಿ ಕೆಲಸ ಮಾಡ್ತಾರೆ ಅಂತ ಹೇಳುವಂಥದ್ದು ನನ್ನ ಅಭಿಪ್ರಾಯ. ಸುಜಾತ ಮೇಡಮ್ ಬನ್ನಿ, ಮಾಜಿ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಬನ್ನಿ. ಯಾವ ಕಾರಣಕ್ಕೆ BJP ಅಭ್ಯರ್ಥಿಯನ್ನ ಮತ್ತೆ ಗೆಲ್ಲಿಸಬೇಕು ಅಂತ? ನಾವು ದೇಶದಲ್ಲಿ, ಭಾರತದಲ್ಲಿ ಗುರುತಿಸಿಕೊಳ್ಬೇಕಾದ್ರೆ ನಾವು ನಮ್ಮ BJP ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಡ್ಬೇಕು. ಈ ಕ್ಷೇತ್ರದ ಬಗ್ಗೆ ಹೇಳಿ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ 3 ದಶಕದಿಂದ BJP ಅಭ್ಯರ್ಥಿ ಗೆಲುವನ್ನು ಸಾಧಿಸಿದ್ದಾರೆ. ಪೂರ್ತಿ ಅಭಿವೃದ್ಧಿ ಆಗಿದೆಯಾ ಅಥವಾ ಇನ್ನೂ ನಿರೀಕ್ಷೆ ಇದೆಯಾ ಅಂತ? ತುಂಬಾ ಅಭಿವೃದ್ಧಿ ಕೆಲಸಗಳಾಗಿದೆ, ಇನ್ನೂ ನಿರೀಕ್ಷೆ ಇದೆ. ಎಲ್ಲ ಕೆಲಸಗಳು ನಮ್ಮ BJP ಅಭ್ಯರ್ಥಿ ಬಂದ್ರೆ ಮಾಡಿಕೊಡ್ತಾರೆ ಎನ್ನುವ ಭರವಸೆ ಕೂಡ ಇದೆ. ನೀವು ಮತಯಾಚನೆಗೆ ಹೋದಂಥ ಸಂದರ್ಭದಲ್ಲಿ ಏನು ಪ್ರಶ್ನೆಯನ್ನು ಜನರಿಂದ ನಿರೀಕ್ಷೆ ಮಾಡ್ತೀರಿ? ನಿಮಗೆ ಈ ಪ್ರಶ್ನೆ. ನಾವು ಜಯಪ್ರಕಾಶ್ ಅವರು, ನಾನು ದೇಶದ ಸ್ವಲ್ಪ ಮೋದಿಯವರು ಸುಳ್ಳು ಭರವಸೆನೆ ಕೊಡ್ತಾರೆ. ಹಾಗೆ ನಮ್ಮ ದಕ್ಷಿಣ ಕನ್ನಡದ ಮುಂದಿನ ಲೋಕಸಭಾ ನಳಿನ್ ಕುಮಾರ್ ಕಟೀಲ್ ಅವರು ಸಹ ಸುಳ್ಳು ಭರವಸೆಯನ್ನು ಕೊಟ್ಟಿದ್ದಾರೆ. ನಮಗೆ ಐವರ್ನಾಡಿಗೆ, ಪಂಚಲಿಂಗೇಶ್ವರ ದೇವಸ್ಥಾನಕ್ಕೆ, ರೋಡಿಗೆ ಎಷ್ಟು 10 ಕೋಟಿ ಕೊಟ್ಟಿದ್ದೇವೆ ಅಂತ ಅದನ್ನು ಕೊಡ್ಲಿಲ್ಲ. ಇಷ್ಟು ಸಮಯ ಆಗಲಿಲ್ಲ. ಈಗ ಅದು ಜನರ ಪ್ರಯತ್ನದಿಂದ, ಊರಿನವರ ಪ್ರಯತ್ನದಿಂದ ಅದು ಈಗ ಒಂದು ಕಾರ್ಯರೂಪ ಆಗಿದೆ ಅಂತ ನಾನು ಅದನ್ನು ಹೇಳ್ತೇನೆ. ಮತ್ತೊಂದಂದ್ರೆ ನಮ್ಮ ಈ ಶಾಲೆ ಕಾಂಗ್ರೆಸ್ ಸರ್ಕಾರ ಇರುವಾಗ ಕುಶಲ ಅವರು ಈ
ಇಲ್ಲಿಗೆ ನಮಗೆ ಅಭಿವೃದ್ಧಿ ಮಾಡಲಿಕ್ಕೆ ಕುಶಲವರ ಅನುದಾನ ಮತ್ತು ಸಾರ್ವಜನಿಕರ ಅನುದಾನದಿಂದ ಸಹಕಾರದೊಂದಿಗೆ ಇಲ್ಲಿ ಈಗ ನಮಗೆ ಪ್ರೌಢಶಾಲೆ ಇತ್ತು, ಈಗ ಸಹಕಾರಿ ಇದು ಜೂನಿಯರ್ ಕಾಲೇಜ್ ಆಗಿದೆ. ಮತ್ತೊಂದು ಏನಾದರೆ ಈಗ ಇಲ್ಲಿನ ನಮ್ಮ ಮುಂದಿನ ಯಾರು ನಳಿನ್ ಕುಮಾರ್ ಕಟೀಲ್ ಅವರು ಗ್ರಾಮಕ್ಕೆ ಬರಲಿಲ್ಲ. ಇಷ್ಟು 5 ವರ್ಷ ಆದರೂ 10 ವರ್ಷದಲ್ಲಿ ಎಲ್ಲಿಯಾದ್ರೂ ಬಂದರೆ 2 ವರ್ಷ ನಮ್ಮ ದೇವಸ್ಥಾನ ಆಚೆ ಕಣ್ಣೇ ಹಾಕಲಿಲ್ಲ. ಊರಿನಲ್ಲಿ ಯಾವುದಕ್ಕೂ ನೋಡಲಿಲ್ಲ. ಗ್ರಾಮದ ಕಾರ್ಮಿಕರಿದ್ದಾರೆ ಮತ್ತೆ ಊರಿನವರು ಇದ್ದಾರೆ, ಯಾರು ಅವರು ಯಾವುದಕ್ಕೂ ಹೋಗಿಲ್ಲ. ಸ್ಟೇಟ್ಮೆಂಟ್ ಕೊಡ್ತಾರೆ ಮಂಗಳೂರಲ್ಲಿ ಮತ್ತೆ ಬೆಂಗಳೂರಲ್ಲಿ ಸ್ಟೇಟ್ಮೆಂಟ್ ರಾಜ್ಯಾಧ್ಯಕ್ಷ ಅವರು. ಮತ್ತೆ ನಮ್ಮ ಈಗ ಪದ್ಮರಾಜ್ ಅವರು ನಮಗೊಂದು ಆಶ್ವಾಸನೆ ಕೊಟ್ಟಿದ್ದಾರೆ, ನಾನು ಈ ಕ್ಷೇತ್ರಕ್ಕೆ ಬಂದು ನಿಮಗೆ ನೀವೇ ಹೇಳಿದ ಯಾವುದಾದರೂ ನಾನು ಗುರುತುವಂಥ ಕೆಲಸವನ್ನು ನಾನು ಮಾಡ್ತೇನೆ. ಈ ಗ್ರಾಮಕ್ಕೆ ನಾವು ಏನು ಹೇಳಿ ನೀವು ನಮ್ಮ ಅಭ್ಯರ್ಥಿಯನ್ನು ನೀವು ಗೆಲ್ಲಿಸಬೇಕು ಮತ್ತು ಗ್ರಾಮದ ಇಲ್ಲಿನ ಪ್ರಜೆಗಳು ಈ ಸರ್ತಿ ಒಂದು ವಿದ್ಯಾವಂತ 2 ಜನ ಇದ್ದಾರೆ, ಯಾರು ಅವರು ವಿದ್ಯಾವಂತರೇ, ಅದರಲ್ಲಿ ಬಲ ಎಡ ಉಂಟು, ಕೈಯಲ್ಲಿ ಬಲ 2 ಕೈ ಉಂಟು. ಬಲ ಇದು ನಮ್ಮ ಪದ್ಮರಾಜರು ಅಂತ ನಾನು ಅನಿಸುತ್ತೇನೆ, ಯಾಕೆಂದ್ರೆ ಎಲ್ಲವೂ ಬಲ ಕೈಯಲ್ಲಿ ಉಪಯೋಗ ಆಗುವುದು. ಹಾಗೆ ಪದ್ಮರಾಜಿಗೆ ಈ ಸರ್ತಿ ನಮ್ಮ ಗ್ರಾಮದ ಎಲ್ಲ ಜನರು ಮತ ಕೊಟ್ಟು 24ನೇ ತಾರೀಕು ಅವರು ನಮ್ಮನ್ನು ಆರಿಸಿ ಮಾಡಬೇಕು ಅಂತ ನಿಮ್ಮಲ್ಲಿ ಈ ಗ್ರಾಮದ ಪರವಾಗಿ ನಾನು ಮತ್ತು ಸುದ್ದಿ ಅವರಿಗೂ ಈ ನಡೆಸಿದ ಕಾರ್ಯಕ್ರಮಕ್ಕೆ ನನ್ನ ಧನ್ಯವಾದ. ಓಕೆ ಒಂದಷ್ಟು ಆರೋಪಗಳನ್ನು ಮಾಡಿದ್ದಾರೆ. ಏನು ನಿಮ್ಮ ಸಂಸದರು ಈ ಗ್ರಾಮಕ್ಕೆ ಬರಲಿಲ್ಲ, ತುಂಬ ಬೇಡಿಕೆಗಳಿತ್ತು, ಏನು ಹೇಳ್ತೀರಿ? ಸಂಸದರು ಇಲ್ಲಿ ಒಬ್ಬರು ದಯಾನಂದ ಅಂತ ಆಕಸ್ಮಿಕವಾಗಿ ತೀರ್ಕೊಂಡು ಹೋಗಿದ್ರು. ಆವಾಗ ಬಂದು ಅವರಿಗೆ ಒಂದು ಪರಿಹಾರವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ನಮ್ಮ ಶಾಸಕರು ಅಂಗಾರ್ ಅವರು ಇರುವಾಗ. ಆಮೇಲೆ ದೇವಸ್ಥಾನ ರೋಡಿನ ಬಗ್ಗೆ ಇದು ಮಾಡಿದರು. ಅದು 25 ಲಕ್ಷ ರೂಪಾಯಿ ಅನುದಾನವನ್ನು ನಮ್ಮ BJP ಸರ್ಕಾರ ಇರುವಾಗ ಮಳೆ ಹಾನಿ ಇದರಲ್ಲಿ ಕೊಟ್ಟಿತ್ತು. ಸರ್ಕಾರ ಚೇಂಜ್ ಆದ ಕಾರಣ ಅದನ್ನು ಸ್ವಲ್ಪ ತಡೆ ಹಿಡಿದು ಸ್ವಲ್ಪ ಲೇಟ್ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಆಮೇಲೆ ನಾವು ನಮ್ಮ ಶಾಸಕರ ಹತ್ರ 10 ಲಕ್ಷ ರೂಪಾಯಿ ಹಾಗೂ 25 ಲಕ್ಷ ರೂಪಾಯಿ ಅನುದಾನವನ್ನು ತರಿಸಿ ಅದನ್ನು ಯಾವುದೇ ಪ್ರತಿಭಟನೆ ಅಂತ ಹೇಳಿ ಬಂದ ಹಣ ಅಲ್ಲ, ಅದು ಮೊದಲೇ 25 ಲಕ್ಷ ರೂಪಾಯಿ ಅನುದಾನವನ್ನು ಇಟ್ಟಿದ್ರು, ಅದನ್ನ ಅಭಿವೃದ್ಧಿಪಡಿಸಿದೆ. ಸರಿ, ಪಕ್ಷದ ಕಾರ್ಯಕರ್ತರ ಅಲ್ಲದ ಮತದಾರರಿದ್ದಾರೆ, ಪಕ್ಷದ ಕಾರ್ಯಕರ್ತರ ಅಲ್ಲದವರು ಎಲ್ಲ ಒಂದು ಪಕ್ಷದಲ್ಲಿ ಗುರುತಿಸಿದವರೇ, ಕಾಂಗ್ರೆಸ್ BJP ಇದಾರಾ? ಬನ್ನಿ. ಏನು ಉಭಯ ಪಕ್ಷಗಳು ಇಲ್ಲಿ ಅವರು ಆಶ್ವಾಸನೆಗಳನ್ನು ಕೊಡ್ತಾರೆ, ಭರವಸೆಗಳನ್ನು ಕೊಡ್ತಾರೆ. ಏನು ಈ ರಾಜಕೀಯ ನಾಯಕರಿಂದ ಅವರಿಗೆ ನಿರೀಕ್ಷೆ ಅನೇಕ ಸಮಯದಿಂದ ಭರವಸೆ ಕೇಳಿ ಸಾಕಾಗಿದೆ. ಹೇಗೆ ನಿಮ್ಮ ಅಭಿಪ್ರಾಯ? ನಾವು ಸೌಜನ್ಯ ಪರ ಇಲ್ಲಿ ಹೋರಾಟ ಮಾಡ್ತಾ ಇದ್ದೇವೆ. ಸುಮಾರು ಒಂದು 12 ವರ್ಷದಿಂದ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನ್ಯಾಯ ಸಿಕ್ಕಿಲ್ಲ. ಈಗ ಸುಮಾರು 12 ವರ್ಷದಿಂದ ನಮ್ಮ ನಾಯಕತ್ವದಲ್ಲಿ ತಿಮ್ಮರೋಡಿ ಅವರು ರಾತ್ರಿ ಹಗಲು ಹೋರಾಟ ಮಾಡ್ತಿದ್ದಾರೆ. ನಮ್ಮ ಇಲ್ಲಿ ನಳಿನ್ ಕುಮಾರ್ ಕಟೀಲ್ ಇದ್ರು, ಅಥವಾ ಈ MLA ಇದ್ರು, MLA ಆಗಿ ಮಿನಿಸ್ಟರ್ ಆಗಿದ್ರು, ಅಥವಾ ಇನ್ನೊಬ್ರು ಇಲ್ಲಿ ಶೋಭಾ ಕರಂದ್ಲಾಜೆ ಇದ್ದಾರೆ. ಯಾರಿಂದಲೂ ಇನ್ನು ನ್ಯಾಯ ಕೊಡಿಸ್ಲಿಕ್ಕೆ ಆಗ್ಲಿಲ್ಲ. ಆದ್ರಿಂದ ಈ ಹಿಂದುತ್ವವನ್ನು ವಿಭಜನೆ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ನಾವು ಕೇಳ್ತಾ ಇದ್ದೇವೆ, ನಾವು ಈ ಸರಿ ನೋಟ ಓಟು ಅಭಿಯಾನವನ್ನು ಮಾಡ್ತಾ ಇದ್ದೇವೆ. ಈ ವಿಚಾರದಲ್ಲಿ ನಿಮಗೆ ಉಭಯ ಪಕ್ಷಗಳ ಮೇಲೆ ನಾಯಕರ ಮೇಲೆ ವಿಶ್ವಾಸ ಇಲ್ಲ ಅಂತ ಹೇಳ್ತೀರಾ? ಇಲ್ಲ, ಉಭಯ ಪಕ್ಷದ ವಿಶ್ವಾಸ ಇದೆ. ಆದ್ರೆ ನಾವು ಅಪ್ಪಟ BJPಯಿಂದ ಬಂದಿರೋರು BJPಯನ್ನು ವಿಭಜನೆ ಮಾಡಿ ಈ BJP ಪಕ್ಷದ ಪ್ರತಿ ಮತವನ್ನು ವಿಭಜನೆ ಮಾಡಿ ಇವಾಗ ನೋಟ ಕೇಳಿ ನೋಟ ಮತದಾನ ಮಾಡ್ಲಿಕ್ಕೆ ಅಂತ ಎಲ್ಲ ತೀರ್ಮಾನ ಮಾಡಿದ್ದೇವೆ. ಕೇಳಿ ಮಾತಾಡ್ತೀರಾ? ಸರಿ. ಬಹಳ ಒಂದು ದುರದೃಷ್ಟಕರವಾದಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಗಾಂಧೀಜಿಯವರು ಕಂಡಂಥ ನೇರ ವಿಷಯಕ್ಕೆ ಬನ್ನಿ, ನಿಮ್ಮ ನೇರ ಸಮಸ್ಯೆ. ಗಾಂಧೀಜಿಯವರು ಕಂಡಂಥ ಆಗ ರಾಮರಾಜ್ಯದ ಕನಸು 12 ಗಂಟೆ ರಾತ್ರಿ ಮಧ್ಯರಾತ್ರಿಯಲ್ಲೂ ನಾವು ಹೆಣ್ಣು ಮಗುವೊಂದು ನಡೆದುಕೊಂಡು ಹೋಗ್ಬೇಕಂತ ತಿಳ್ಕೊಂಡಿದ್ರು. ಈಗ ಮಠ ಮಧ್ಯಾಹ್ನವೇ ಒಂದು ಹೆಣ್ಣು ಮಗುವನ್ನು ಹೊತ್ತುಕೊಂಡು ಹೋಗಿ ಅವರ ಸುಖಕ್ಕೆ ಬೇಕಾಗಿ ಅನುಭವಿಸಿ ಬಿಸಾಡ್ತಾರೆ ಅಂತ ಹೇಳಿದ್ರೆ ಯಾವ ರಾಜಕೀಯವನ್ನು ನಾವು ಅದರ ಕಡೆಗೆ ಇಲ್ಲ. ನಮ್ಮದು ನೇರವಾಗಿ ನೋಟಕ್ಕೆ ಈ ಸಲ ನಾವು ಮತವನ್ನು ಚಲಾಯಿಸ್ತಾ ಇದ್ದೇವೆ. ಯಾವ ರಾಜಕಾರಣಿ ಸಹ ಇದಕ್ಕೆ ತುಟಿ ಬಿಚ್ಚುವುದಿಲ್ಲ. ಮಾತಾಡಿ, ಏನು ನಿಮ್ಮ ನಿರೀಕ್ಷೆ? ನನ್ನ ನಿರೀಕ್ಷೆ ಈ ಸಲ ಬದಲಾವಣೆಯ ಗಾಳಿ ಬೀಸ್ತಾ ಇದೆ. ನಮ್ಮ ಪದ್ಮರಾಜ್ ಅವರು ವಿಜಯವಾಗಿ ಬರ್ತಾರೆ. ಮತ್ತು ಈ ಗ್ರಾಮೀಣ ಭಾಗದಲ್ಲಿ ವಿಚಾರ ಮಾಡಿದರೆ ಏನು ಕೆಲಸವೇ ಆಗಲಿಲ್ಲ. ಅಂದರೆ ಒಂದು ನಮ್ಮ ಉದಾಹರಣೆಗೆ ನಮ್ಮ ಮಾವಿನಕಟ್ಟೆ ಕೊಚ್ಚಿ ರಸ್ತೆ, ಪರ್ಲಿಕಟ್ಟೆ ಕೊಚ್ಚಿ ರಸ್ತೆ 25 ವರ್ಷಕ್ಕೆ ಮುಂದೆ
ಗ್ರಾಮ ಸಡಕು ಯೋಜನೆ ಆಗಿ ಅರ್ಧಕ್ಕೆ ನಿಂತಿದೆ. ಇವತ್ತುವರೆಗೆ ಅದು ಹೋಗಲಿಲ್ಲ, ಮುಂದೆ ಒಂದು ಹೆಜ್ಜೆ ಮುಂದೆ ಹೋಗಲಿಲ್ಲ. ಕೇಳಿದರೆ ಅದು ಪ್ರಧಾನಿಯಿಂದಲೂ ಕೂಡ ಲೆಟರ್ ಬಂದಿದೆ, ಪ್ರತಿಯೊಂದು ಆಫೀಸಿಗೆ ಸಹ ಲೆಟರ್ ಹೋಗಿದೆ, ಆದರೆ ಅದನ್ನು ಕುಂಡಡಿ ಹಾಕಿ ಕೂತ್ಕೊಂಡಿದ್ದಾರೆ. ಅಂದರೆ ಅಷ್ಟು ಉದಾಸೀನ. ಯಾಕೆಂದರೆ ರೋಡ್ನ ವಿಷಯ ಬೇಡ, ಅಭಿವೃದ್ಧಿ ಬೇಡ, ಯಾಕೆಂದರೆ ರಾಜಕೀಯ ಎಲ್ಲ ಆದ ಕಾರಣ ಪದ್ಮರಾಜು ಅವರು ಬಂದ ಮೇಲೆ ನಮ್ಮ ಇಲ್ಲಿ ಗೆಲ್ಲಿಸಿ ಅವರೊಂದು ಆ ರಸ್ತೆಯನ್ನು ಮುಂದಿನ ಯಾರೇ ಗೆಲ್ಲಿ ಅವರು ಬಂದು ಆ ರಸ್ತೆಯನ್ನು ಅಭಿವೃದ್ಧಿ ಮಾಡಬೇಕು. ಓಕೆ ಓಕೆ ಹೇಳಿ ಸಂಕ್ಷಿಪ್ತ. ನಮ್ಮ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಮತ್ತು DK ಶಿವಕುಮಾರ್ ಅವರ ಪಂಚ ಗ್ಯಾರಂಟಿ ಮಾಡಿದ್ದಾರೆ. ಅವರು ಯಾವುದರೆ ಬಸ್ಸು ಉಚಿತ, ಮಹಿಳೆಯರಿಗಾಗಿ ಬಸ್ಸು ಉಚಿತ ಮಾಡಿದ್ದಾರೆ. ಅದು ನಿಮಗೆ ಪ್ರಯೋಜನ ತರ್ತದ ಈ ಚುನಾವಣೆಯಲ್ಲಿ? ಈ ಚುನಾವಣೆಯಲ್ಲಿ ನಮಗೆ ಅದು ಚುನಾವಣೆ ಮೊದಲು 43% ನಮಗೆ ಅದಿತ್ತು. ಈಗ ಅದನ್ನು ಜನರ ಉಪಯೋಗಪಡಿಸಿ ಈಗ 99% ಈಗ ಅದು ಫಲಾನುಭವಿಗಳು ಉಪಯೋಗ ಮಾಡ್ತಿದ್ದಾರೆ. ಹಾಗೆ ಆ ಗಣ್ಯತವಾಗಿ ಈ ಗ್ರಾಮದವರು ಅದಕ್ಕೊಂದು ಎಲ್ಲರಿಗೂ ಬೇಕಾಗಿ ಸಿದ್ದರಾಮಯ್ಯರವರ ಸಹಕಾರವನ್ನು ನೀವೆಲ್ಲ ಪಡೆದು ಈ ಗ್ಯಾರಂಟಿ ಕಾರ್ಡು ಬಂದೆ. ಒಂದು ನಿಮಿಷ ಬಂದೆ. ಬಾಲಕೃಷ್ಣ, ಈ ಗ್ಯಾರಂಟಿಯ ಬಗ್ಗೆ ಇದಾಯಿತು. ಈ ಗ್ಯಾರಂಟಿ ಈ ಕಾಂಗ್ರೆಸ್ ಕಡೆಗೆ ಹೆಚ್ಚು ಮತದಾರರು ಒಲವು ತೋರುವಾಗೆ ಆಗ್ತದಾ ಅಂತ ನಿಮಗೇನು ಅನ್ನಿಸುತ್ತೆ? ಇದರ ಬಗ್ಗೆ ನನಗೇನು ಅನಿಸ್ತಾ ಇಲ್ಲ. ಗ್ಯಾರಂಟಿ ಜನಗಳಿಗೆ ಈಗಲೇ ಅರ್ಥ ಆಗಿದೆ. ಯಾಕೆಂತಂದ್ರೆ ಒಂದು ಸ್ಟ್ಯಾಂಪ್ ಪೇಪರ್ 20 ರೂಪಾಯಿ ಸ್ಟ್ಯಾಂಪ್ ಪೇಪರಿಗೆ 100 ರೂಪಾಯಿ ಮಟ್ಟಕ್ಕೆ ತಲುಪಿದೆ. 500 ರೂಪಾಯಿ ಸ್ಟ್ಯಾಂಪ್ ಪೇಪರ್ ಆಗಿದೆ. ಒಂದು ಕೈಯಿಂದ ಕಿತ್ಕೊಂಡು ಇನ್ನೊಂದು ಕೈಯಲ್ಲಿ ಕೊಡುವಂತ ಪರಿಸ್ಥಿತಿ ಸರ್ಕಾರದ ಗ್ಯಾರಂಟಿ. ಸರಿ ಸರಿ ಮಾತಾಡಿ. ಹೆಸರು ಹೇಳಿ. ಮಾತಾಡಿ. ಹೆಸರು ಸಂಪ್ರೀತ್ ನಿತ್ತಮೂಲ, ಬಿಜೆಪಿ ಕಾರ್ಯಕರ್ತ. ಈಗ JP ಅನ್ನ ಹೇಳಿದ್ರು, ಮೋದಿ ಅವರು ಸುಳ್ಳು ಗ್ಯಾರಂಟಿಯನ್ನು ಹೊರಡ್ತಾ ಇದ್ದಾರೆ. ನಾವು ಫಸ್ಟಿಗೆ ನಮ್ದು ಇದ್ದದ್ದು ಆರ್ಟಿಕಲ್ 370 ಅನ್ನು ತೆಗಿತೇವೆ ಅಂತೇಳಿ, ಅದನ್ನು ನಾವು ತೆಗೆದು ಇಡೀ ದೇಶವೇ ಹೇಳ್ತಿತ್ತು ಅದನ್ನು ತೆಗಿಲಿಕ್ಕೆ ಸಾಧ್ಯನೇ ಇಲ್ಲ, ಕಾಶ್ಮೀರ ಹೊತ್ತಿ ಹೊರಿತದೆ ಅಂತ. ಆದರೆ ಗೃಹ ಸಚಿವ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಮತ್ತೆ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಅದನ್ನು ತೆಗೆದು ಈ ಜಮ್ಮು ಕಾಶ್ಮೀರದ ಜನರಿಗೆ ನ್ಯಾಯ ಒದಗಿಸುವಂತ ಕೆಲಸ ಮಾಡಿದ್ದೇವೆ. ಹಾಗೆ ರಾಮ ಮಂದಿರದ್ದಿತ್ತು, ಅದು ಎಲ್ಲರಿಗೂ ಗೊತ್ತಿದೆ, ಅದನ್ನು ಈಗ ಉದ್ಘಾಟನೆ ಮಾಡಿ ಆಗಿದೆ. ಈಗ ನಾವು ಇಲ್ಲಿ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ನಮ್ಮ ದಕ್ಷಿಣ ಕನ್ನಡ ಅಲ್ಲ, ಇಡೀ ದೇಶದ ರೈತರಿಗೆ ಮೋದಿಯವರ ಗ್ಯಾರಂಟಿ. ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ 17 ಕಂತುಗಳು 34,000 ಈಗಾಗಲೇ ಜಮಾವಣೆ ಆಗ್ತದೆ. ಅದು ಈ ಗ್ಯಾರಂಟಿಯಾಗಿ ಸರ್ವರ್ ಸಮಸ್ಯೆ ಅದು ಏನಿಲ್ಲ. ಮೋದಿ ಅವರು ಒಂದ್ಸಲ ಅಲ್ಲಿ ಒತ್ತಿದ್ರೆ 12 ಗಂಟೆ ಬೆಳಿಗ್ಗೆ ಒತ್ತಿದ್ರೆ ಸಂಜೆ ಒಳಗೆ ಕಾಂಗ್ರೆಸ್ ಗ್ಯಾರಂಟಿ ಸರಿಯಾಗಿ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ? ಮತ್ತೊಂದು ಫಸಲ್ ಬಿಮಾ ಯೋಜನೆ, ಫಸಲ್ ಬಿಮಾ, ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಬೆಳೆ ವಿಮೆ, ಇಲ್ಲಿ ಎಲ್ಲರಿಗೂ ಗೊತ್ತಿದೆ. ಈ ಸಲ ಹೈಯೆಸ್ಟ್ ಎಕರೆಗೆ ಸುಮಾರು 65,000 ತನಕ ಬಂದಿದೆ. ಇದೊಂದು ಕಳೆದ 5 ವರ್ಷದಲ್ಲಿ ನಾವು ಒಟ್ಟು ಲೆಕ್ಕಾಚಾರ ಹಾಕಿದಾಗ 1 ಎಕರೆಗೆ 1,30,030 ಬಂದಿದೆ. ಒಬ್ಬೊಬ್ಬ ಇಲ್ಲೆಲ್ಲ ಒಂದು 5 ಎಕರೆ ಕನಿಷ್ಠ ಜಮೀನು ಇದ್ರು ಒಂದು 15 ಲಕ್ಷದಷ್ಟು ಬಂದಿದೆ. ನನ್ನ ಹೆಸರು ಸತೀಶ್ ಜಬಳ ಅಂತ. ಅಭಿವೃದ್ಧಿಯ ದೃಷ್ಟಿಯಲ್ಲಿ ನಾನು ಜಮ್ಮು ಕಾಶ್ಮೀರಕ್ಕೆ ಹೋಗ್ತಾ ಇಲ್ಲ, ನಾನು ನೇರವಾಗಿ ನಮ್ಮ ಗ್ರಾಮದ ಐವರ್ನಾಡಿಂದ ಶುರು ಮಾಡ್ತೇನೆ. ಐವರ್ನಾಡಲ್ಲಿ ಇಷ್ಟರ ವರ್ಷ ಆಗಿ ಯಾವುದೇ ದೊಡ್ಡ ಅಭಿವೃದ್ಧಿಯ ಕೆಲಸ ಆಗಲಿಲ್ಲ. BJP ಅವರು ನಾನು ದೊಡ್ಡದು ಅಂತ ಹೇಳ್ತಾರೆ, ಕಾಂಗ್ರೆಸ್ನವರು ನಾನು ದೊಡ್ಡದು ಅಂತ ಹೇಳ್ತಾರೆ. ಆದರೆ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಯಾವುದೇ ಒಂದು ಇಂಪ್ರೂವ್ಮೆಂಟ್ ಕಾಣ್ತಾ ಇಲ್ಲ. ಸುಮ್ಮನೆ ಒಂದು 2 ಲಕ್ಷ ಒಂದು ಪಂಚಾಯತ್ ಮೆಂಬರ್ ಮಾಡುವಂಥ ಒಂದು ಪಂಚಾಯತ್ ಅನುದಾನದಲ್ಲಿ ಮಾಡುವಂಥ ಕೆಲಸವನ್ನು ದೊಡ್ಡವರು ಬಂದುಕೊಂಡು ಉದ್ಘಾಟನೆ ಮಾಡಿ, ಇದು ಒಂದು ದೊಡ್ಡ ವಿಷಯ ಅಲ್ಲ. ನಾನು ಹೇಳೋದಾದ್ರೆ ದೊಡ್ಡ ಲೀಡರ್ಗಳು ಯಾರೇ ಆಗಲಿ, ಕಾಂಗ್ರೆಸ್ನವರಾಗಲಿ BJPನವರಾಗಲಿ, ದೊಡ್ಡ ಅನುದಾನವನ್ನು ತಂದು ನಾವಿದ್ದೇವೆ ಅವರ ಜೊತೆ, ಚಪ್ಪಾಳೆ ಬಟ್ಲಿಗೆ ನಾವಿದ್ದೇವೆ. ಯಾಕಂದ್ರೆ ನಮ್ಮ ಊರು ಅಭಿವೃದ್ಧಿಗೆ ನಾನು ರಾಜ್ಯದ ನಾಯಕ, ತಾಲೂಕಿನ ನಾಯಕ ಅಂತ ಹೇಳುವಂತ ವಿಷಯ ಅಲ್ಲ. ನಮ್ಮ ಊರಿಗೆ ನಾನೊಂದು 50 ಲಕ್ಷ 1 ಕೋಟಿಯ ತರುವಂತ ಒಂದು ಇದಾಗಿರ್ಬೇಕು. ಅದೇ ಐವರ್ನಾಡು ಪಂಚಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗುವ ಇದಕ್ಕೆ 3 ಸಲ ಬ್ಯಾನರ್ ಬಿದ್ದಿತ್ತು. ಒಂದು 3 ಕೋಟಿ, 2 ಕೋಟಿ, ಈಗ ಲಾಸ್ಟ್ಗೆ ಬಂದಿದ್ದು 25 ಲಕ್ಷದಿಂದ. ಅಷ್ಟಾದ್ರೆ ಆಯ್ತು, ಅದನ್ನೇ ಆ 3 ಕೋಟಿಯ ಬ್ಯಾನರ್ ಹಾಕಬಾರ್ದಿತ್ತು. ಜನಗಳನ್ನು ಮೋಸ ಮಾಡಿಕೊಂಡು ಮತವನ್ನು ಯಾಚಿಸಿ ಕೊನೆಗೆ ಜನಗಳ ಕೈಯಿಂದ ಉಗಿಸಿಕೊಳ್ಳುವ ಪರಿಸ್ಥಿತಿ ಬಂದ ಕಾರಣ ಭರತರ್ಕ ನಂದಕುಮಾರ್ ಅವರು ಈಗ ಬದಲಾವಣೆ ಬೇಕು ಅಂತ ಬಯಸಿದ್ದಾರೆ. ನಾವು ಕೂಡ ಈಗ ಬದಲಾವಣೆ ಬೇಕು, ನಾವು ಈಗ ನಂದಕುಮಾರ್ ಅವರು ಯಾವ ದಾರಿ ಹಿಡಿತಾರೆ ಅದೇ ತರ ನಾವು ನೋಟಾ ಅಭಿಯಾನಕ್ಕೆ ನಾವು ಕೂಡ ಸದಾ ಸಿದ್ಧರಿದ್ದೇವೆ. ಸರಿ, ಇಷ್ಟೇ ನನ್ನ ಮಾತು. ಓಕೆ, ಫಸ್ಟ್ ಆರೋಪಗಳು ಅಂದ್ರೆ ರಾಜ್ಯ ಸರ್ಕಾರ ನಿಮ್ಮದಿದೆ, ಏನು ಉತ್ತರಗಳು? ಈಗ ನಾವು ಈ ಗ್ಯಾರಂಟಿ ಮೋದಿಯವರು ಕೊಟ್ಟ 3 ಗ್ಯಾರಂಟಿಯಲ್ಲಿ 3 ಗ್ಯಾರಂಟಿ ಕಣ್ಣು ಮುನ್ನ ಕಾಣ್ತಾ ಇದೆ, ಆಗ್ತಾ ಇಲ್ಲ. ಉದಾಹರಣೆಗೆ ಚುನಾವಣೆ ದೃಷ್ಟಿಯಲ್ಲಿ ಅವರು ನಂಬರ್ 1 ಹೇಳಿದ್ದೇನಂತ ಹೇಳಿದರೆ, ನಾವು ಗೆದ್ದು ಬಂದರೆ ಕಪ್ಪಣ್ಣವನ್ನು ಈ ದೇಶಕ್ಕೆ ತಂದು ಒಂದು ಮನೆಯ 15 ಲಕ್ಷ ರೂಪಾಯಿ ಎಕರೆ ಹಾಕ್ತೇವೆ. 10 ವರ್ಷ ಕಳೀತು,
15 ಪೈಸೆ ಆದರೆ ಬಿದ್ದಿದೆ ಅಂತ ಹೇಳಿ ನೀವೇ ಸಾಬೀತು ಮಾಡಬೇಕು. ಮತ್ತೆ ಮನೆಯಲ್ಲಿ ಕೂತವರು ಹೆಂಗಸು ಅವರು ಇವರು ಗಂಡರು ಎಲ್ಲರೂ ಯಾರನ್ನು ನೆಮ್ಮದಿಯಲ್ಲಿ ಮಲಗಲಿಕ್ಕೆ ಬಿಟ್ಟಿಲ್ಲ. ಪ್ರತಿಯೊಬ್ಬರು ಹೋಗಿ ಹೊಸ ಅಕೌಂಟ್ ಮಾಡಿ ಜನ್ಧನ್ ಅಕೌಂಟಲ್ಲಿ ಪ್ರತಿ ಅಕೌಂಟ್ ಮಾಡಿ ನಿಮಗೆ ಎಷ್ಟೋ ಲಕ್ಷಾಂತರ ರೂಪಾಯಿ ತಂದು ಕೊಟ್ಟಂತೆ ಹೇಳಿ. ಸೊ ದೇಶದಲ್ಲಿ ಇವತ್ತು ಯುವ ಶಕ್ತಿಗಳು ಕೆಲಸ ಇಲ್ಲದೆ ನರಳ್ತಾ ಇದ್ದಾರೆ. ಅವರಿಗೆಲ್ಲ ವರ್ಷಕ್ಕೆ 2 ಕೋಟಿ ಅಂತೇಳಿ ಆ ಲೆಕ್ಕದಲ್ಲಿ ಈಗ 10 ವರ್ಷದಲ್ಲಿ 20 ಕೋಟಿ ಆಗಬೇಕಿತ್ತು. 20 ಜನರಿಗೆ ಕೆಲಸ ಸಿಕ್ಕಲಿಲ್ಲ. ಸೊ ಆ ರೀತಿಯಲ್ಲಿ ಅನೇಕ ಸುಳ್ಳುಗಳನ್ನು ಒಂದು ಪ್ರಧಾನಿಯಾದವರು ಹೇಳ್ತಾ ಇದ್ದಾರೆ. ಅಪ್ಪ ಸುಳ್ಳು ಹೇಳಿದರೆ ಮಕ್ಕಳು ಸುಳ್ಳು ಹೇಳಲಿಕ್ಕೆ ಕೇಳಬೇಡಿ. ಸೊ ಇದೇ ನಡೀತಾ ಉಂಟು. ಇನ್ನಾರು ಜನರ ಅರ್ಥ ಮಾಡಿಕೊಂಡು ನಮಗೆ ಕಾಂಗ್ರೆಸ್ ಬೆಂಬಲಿಸಬೇಕು ಅಂತ ಕೇಳಿಕೊಳ್ತೇವೆ. ಬಹಳಷ್ಟು ವಿಚಾರಗಳು ಚರ್ಚೆಗೆ ಆಯಿತು. ಬಹಳ ಮುಖ್ಯವಾಗಿ ಇನ್ನು ನಮ್ಮ ಆಡಳಿತ ಸಾಮಾಜಿಕ ವ್ಯವಸ್ಥೆಯಲ್ಲಿ ಈ ಭ್ರಷ್ಟಾಚಾರ ಎನ್ನುವಂಥದ್ದು ಅದು ಯಾವುದೇ ಸರ್ಕಾರಗಳು ಕೂಡ ಅದಕ್ಕೆ ಹೊರತಾಗಿಲ್ಲ ಅಂತ ಭಾವಿಸ್ತೇನೆ. ಆಡಳಿತ ವ್ಯವಸ್ಥೆ ಕೂಡ ಬಹುಶಃ ಇದನ್ನು ಒಂದು ನಿರ್ಮೂಲನೆ ನಿಯಂತ್ರಣ ಮಾಡಬೇಕಿದ್ರೆ ಒಬ್ಬ ಜನಪ್ರತಿನಿಧಿಗಳ ಜವಾಬ್ದಾರಿ ಏನು ಅಂತ. ಭ್ರಷ್ಟಾಚಾರ ನಿಯಂತ್ರಣದ ಬಗ್ಗೆ ಏನು ನಿಮ್ಮ ಪಕ್ಷದ ನಿಲುವು ಏನು ಅಂತ? ಭ್ರಷ್ಟಾಚಾರ ಅಲ್ಲಿಂದ ಡೆಲ್ಲಿಯವರೆಗೆ ಭ್ರಷ್ಟಾಚಾರವನ್ನು ನಿಲ್ಲಿಸುವಂಥ ಕೆಲಸವನ್ನು ಆಗಬೇಕು. ಹಾಗೆ ಇದರಲ್ಲಿ ಮತದಾರರು ಅದಕ್ಕೆ ಪ್ರೋತ್ಸಾಹ ಕೊಡಬೇಕು. ಎಲ್ಲ ರಾಜಕೀಯ ಪಕ್ಷಗಳು ಇದಕ್ಕೆ ಸಹಕಾರವನ್ನು ಕೊಡಬೇಕು. ಭ್ರಷ್ಟಾಚಾರ ರಹಿತವಾದಂಥ ಆಡಳಿತವನ್ನು ಕೊಡಬೇಕು ಅನ್ನುವಂಥದ್ದನ್ನು ನಾನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಈಗ ಭ್ರಷ್ಟಾಚಾರ ಅಂತ ಹೇಳುವಂಥದ್ದು ಬಹಳ ಕೆಟ್ಟ ಒಂದು ಇದು. ಅದಕ್ಕೆ ನಾನು ಹೇಳ್ತಿರೋದಂಥದ್ದು ಬದಲಾವಣೆಗಳು ಈ ಜನಪ್ರತಿನಿಧಿಗಳನ್ನು ಬದಲಾವಣೆಗಳು ಆಗ್ತಾ ಇದ್ದರೆ ಮಾತ್ರ ಭ್ರಷ್ಟಾಚಾರ ನಿರ್ಮೂಲನೆ ಆಗ್ತದೆ ಅಂತ ಹೇಳುವಂಥದ್ದು ನನ್ನ ಉದ್ದೇಶ. ಯಾಕೆಂತ ಹೇಳಿದರೆ ಅದೇ ನಾನು ಹೇಳಿದ್ದೆ, ರಾಜ್ಯಕ್ಕೆ ನಿಂತ ನೀರಾಗಬಾರ್ದು, ಅದು ಹರಿತ ನೀರು ಹೋಗುವ ನೀರಾಗಬೇಕು ಅಂತ. ಯಾರು ಜನಪ್ರತಿನಿಧಿಗಳು ಹೆಚ್ಚು ಸಲ ಅಲ್ಲಿ ಓಟಾಗಿ ಗೆಲ್ಲುತ್ತಾ ಇರ್ತಾರೆ, ಅಲ್ಲಿ ಜಿಡ್ಡು ಕಟ್ಟಿಯೇ ಕಟ್ಟುತ್ತದೆ, ಅಲ್ಲಿ ಭ್ರಷ್ಟಾಚಾರ ನಡೆಯುತ್ತದೆ. ಹಾಗಾಗಿ ಸರ್ಕಾರ ಕೂಡ ಒಂದು ನಿಯಮವನ್ನು ತಂದಿದೆ. ಒಬ್ಬ ಅಧಿಕಾರಿ 5 ವರ್ಷ ಒಂದು ಕ್ಷೇತ್ರದಲ್ಲಿ ಅವ ಕೆಲಸ ಮಾಡಬೇಕು, ನಂತರ ಅವ ಬೇರೆ ಕಡೆಗೆ ಟ್ರಾನ್ಸ್ಫರ್ ಆಗಬೇಕು ಅಂತ. ಹಾಗಾಗಿ ಜನಪ್ರತಿನಿಧಿಗಳನ್ನು ಕೂಡ ಬದಲಾವಣೆ ಮಾಡ್ತಾ ಇರಬೇಕು. ಬದಲಾವಣೆ ಮಾಡಿದರೆ ಮಾತ್ರ ಭ್ರಷ್ಟಾಚಾರ ನಿಲ್ತದೆ. ಇನ್ನೊಂದು ಏನು ಅಂತ ಹೇಳಿದರೆ, ಕೃಷಿಗೆ ನಮಗೆ ಬಹಳಷ್ಟು ನಮ್ಮ ಅಡಿಕೆಗೆ ಇರ್ಬೋದು, ರಬ್ಬರಿಗೆ ಇರ್ಬೋದು, ಬಹಳಷ್ಟು ಮಾರುಕಟ್ಟೆಗಳನ್ನು ಕೊಡತಕ್ಕಂಥ ಕೆಲಸಗಳಾಗಬೇಕು. ಇಲ್ಲಿನ ಜನಪ್ರತಿನಿಧಿಗಳು ಏನು ರಬ್ಬರಿಗೆ ಅಥವಾ ಇದು ಅಡಿಕೆಗೆ ಬೆಲೆ ಕಮ್ಮಿ ಆಗ್ತಾ ಇದೆ, ಅದನ್ನು ಈ ಭಾಗದ ಜನಪ್ರತಿನಿಧಿಗಳು, ಈಗ ಕೇಂದ್ರದಲ್ಲಿ ವಾಣಿಜ್ಯ ಮಂತ್ರಿ ಅವರು ಈಶಾನ್ಯ ರಾಜ್ಯದವರು ಇರ್ಬೋದು, ಅವರಿಗೆ ಈ ಅಡಿಕೆ ಬೆಲೆ ಮತ್ತು ಈ ರಬ್ಬರ್ನ ಕತೆ ಗೊತ್ತಿರುವುದಿಲ್ಲ. ನಮ್ಮ ಈ ಭಾಗದ ಜನಪ್ರತಿನಿಧಿಗಳು ಹೋಗಿ ಅವರ ಹತ್ರ ತಿಳಿಸಬೇಕು, ಇಂಥ ಅಡಿಕೆಯಲ್ಲಿ ಬಂದರೆ ಸಾವಿರಾರು ಮನೆಯವರು ಅದರಲ್ಲೇ ಜೀವನ ಮಾಡಿ ಬದುಕುವವರಿದ್ದಾರೆ, ಅವರಿಗೆ ಒಳ್ಳೆ ಮಾರುಕಟ್ಟೆಯನ್ನು ಕೊಡಬೇಕಂತ ಕೆಲಸವನ್ನು ಅವರು ಮಾಡಿಸುವಂಥ ಕೆಲಸವನ್ನು ಆಗಬೇಕಾಗಿದೆ. ಮತ್ತೆ ರೈಲ್ವೆ ಟ್ರ್ಯಾಕ್ಗಳು ಇಲ್ಲಿ ಆಗಬೇಕು. ಒಮ್ಮೆ ಇಲ್ಲಿ ಪ್ರಸ್ತಾಪ ಆಗಿತ್ತು ರೈಲ್ವೆ ಇದು, ಅದು ಏನಾಗಿದೆ ಅಂತ ಗೊತ್ತಿಲ್ಲ. ಮತ್ತೆ ನಾನು ಅದನ್ನೇ ಹೇಳಿದೆ, ಇಂಡಸ್ಟ್ರಿ ಒಮ್ಮೆ ಡಿ ವಿ ಸದಾನಂದ ಗೌಡರು ಒಮ್ಮೆ ಪ್ರಸ್ತಾಪ ಮಾಡಿದ್ರು, ಅದು ಒಳ್ಳೆ ಕಾರ್ಯಕ್ರಮ. ಯಾಕೆಂದ್ರೆ ಇಲ್ಲಿ ರಬ್ಬರು ಬಹಳಷ್ಟು ಬೆಳೆಯುವಂತ ಕ್ಷೇತ್ರ, ಇಲ್ಲಿ ಒಂದು ರಬ್ಬರ್ ಫ್ಯಾಕ್ಟ್ರಿ, ಇದು ಟೈರ್ ಫ್ಯಾಕ್ಟ್ರಿ ಮಾಡಿ ಇಲ್ಲಿ ಸಾವಿರಾರು ಜನರಿಗೆ ಉದ್ಯೋಗ ಕೊಡಬಹುದು ಅಂತ ಹೇಳುವಂತ ಯೋಚನೆ ಅವರಲ್ಲಿ ಇತ್ತು. ಆದರೆ ಅದು ಏನಾಗಿದೆ ಅಂತ ಗೊತ್ತಿಲ್ಲ. ಅಂಥ ಉದ್ಯೋಗಗಳನ್ನು ನಿರ್ಮಾಣ ಮಾಡತಕ್ಕಂಥ ಒಂದು ಸಂಸ್ಥೆಗಳು ಇಲ್ಲಿ ಹುಟ್ಟಾಕಬೇಕು ಅಂತ ಹೇಳುವಂಥದ್ದು ನನ್ನ ಅಭಿಪ್ರಾಯ. ವೀಕ್ಷಕರೇ, ಅನೇಕ ಅಭಿಪ್ರಾಯಗಳು ಈ ಐವರ್ನಾಡಿನಲ್ಲಿ ನಡೆದಂಥ ಈ ಒಂದು ಚುನಾವಣಾ ಕುರುಕ್ಷೇತ್ರದಲ್ಲಿ ವ್ಯಕ್ತ ಆಯಿತು. ಅನೇಕ ವಿಚಾರಗಳು, ಬನ್ನಿ ಚಂದ್ರ ಕೋಲ್ಚಾರ್ ಅವರು BJP ನಾಯಕರು ನಮ್ಮನ್ನು ಸೇರಿಕೊಂಡಿದ್ದಾರೆ. ಅನೇಕ ವಿಚಾರಗಳು ಇಲ್ಲಿ ಚರ್ಚೆ ಆಯಿತು. ಬಹುಶಃ 2 ವಿಚಾರಗಳನ್ನು ನೀವು ನಾಯಕರು ಎನ್ನುವ ದೃಷ್ಟಿಯಿಂದ, ಒಂದು ಈ ಅಡಿಕೆ ಹಳದಿ ರೋಗಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಸರ್ಕಾರಗಳು, ಇಲ್ಲಿ ಕಾಂಗ್ರೆಸ್ ಜನಪ್ರತಿನಿಧಿಗಳಿರ್ಬೋದು, BJP ಜನಪ್ರತಿನಿಧಿಗಳಿರ್ಬೋದು, ಏನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಎನ್ನುವ ಒಂದು ಹತಾಶೆಯಲ್ಲಿ ಕೃಷಿಕರಿದ್ದಾರೆ. ಇನ್ನೊಂದು ಈಗಾಗಲೇ ಉಲ್ಲೇಖ ಆಯಿತು, ರೈಲ್ವೆ ಟ್ರ್ಯಾಕ್, ಬಹಳ ಮುಖ್ಯವಾಗಿ ಕಾಜಂಗಾಡ್ ಕಾಣಿಯೂರು ರೈಲಿನ ಬಗ್ಗೆ. 2 ವಿಚಾರದ ಬಗ್ಗೆ ಒಬ್ಬ ಪಕ್ಷದ ನಾಯಕನಾಗಿ ನಿಮ್ಮ ನಿಲುವು ಏನು? ಈಗಾಗಲೇ ಚುನಾವಣೆ ಹತ್ತಿರ ಬಂದಾಗ ಎಲ್ಲವನ್ನು ನಾವು ಹೇಳುವಂಥದ್ದು, ಚುನಾವಣೆಗಳು ಬರಲಿಕ್ಕೆ ಮೊದಲೇ ಇದೆಲ್ಲವನ್ನು ಪ್ರಸ್ತಾವನೆಯನ್ನು ಮಾಡುವಂಥದ್ದು ಮತ್ತು ಆಗುವಂಥದ್ದು. ಇವತ್ತು ಜನಪ್ರತಿನಿಧಿಗಳು ತಾವು ಹೇಳಿದಾಗೆ ಅಡಿಕೆ ಹಳದಿ ರೋಗ ಸುಮಾರು 40-50 ವರ್ಷಗಳಿಂದ ಅದು ನಮ್ಮನ್ನು ಸುಳ್ಯ ತಾಲೂಕು ಮಾತ್ರ ಅಲ್ಲ, ಸುಳ್ಯ ತಾಲೂಕಿನಲ್ಲಿ ಅತಿ ಹೆಚ್ಚಿದೆ. ಬಹುಶಃ ಉಳಿದ ಜಿಲ್ಲೆಗಳಲ್ಲಿ ಕೂಡ ಈ ಒಂದು ಹಳದಿ ರೋಗ ಇದೆ. ಬಹುಶಃ ಇದಕ್ಕೆ ಪ್ರತಿ ಬಾರಿಯೂ 40 ವರ್ಷದಿಂದ ಸುಮಾರು ಸರ್ಕಾರಗಳು ಬಂದಿದ್ದಾವೆ. ಆದರೆ ನಾವು ಸರ್ಕಾರಗಳನ್ನು ದೂಷಣೆ ಮಾಡೋದಕ್ಕಿಂತ ಮುಖ್ಯವಾಗಿ ನಮ್ಮ ಅಧಿಕಾರಿಗಳು, ನಮ್ಮ ಸೈಂಟಿಸ್ಟ್ಗಳು ಏನು ಮಾಡ್ತಾರೆ ಅಂತ ತಾವು ಹೋಗ್ಬೋದು. CPCRI ವಿಟ್ಲ ಇದೆ, ಆಮೇಲೆ ಕಾಸರಗೋಡು ಇದೆ. ಬಹುಶಃ ಈ ಅಧಿಕಾರಿಗಳು, ವಿಜ್ಞಾನಿಗಳು ಏನು ಕೂತಿದ್ದಾರೆ, ಅವರನ್ನು ಬಡಿದೆಬ್ಬಿಸುವಂಥ ಕೆಲಸ ನಮ್ಮ ಜನಪ್ರತಿನಿಧಿಗಳು ಮಾಡಬೇಕು. ಅದು ಮಾಡ್ತಾ ಇದ್ದಾರಾ ಅಂತ ಪ್ರಶ್ನೆ. ಮಾಡ್ತಾ ಇದ್ದಾರೆ, ಆದರೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ.
ಇವತ್ತು ದಪ್ಪ ಚರ್ಮದ ಅಧಿಕಾರಿಗಳೇ ಇರುವಂಥದ್ದು ಇಡೀ ದೇಶದಲ್ಲಿ ಇಲ್ಲಿಂತ ಹೇಳುವಂಥ. ಈಗ ನಾನು 3-4 ಬಾರಿ ಬೇರೆ ಬೇರೆ ರೀತಿಯಲ್ಲಿ ಹೋಗಿದ್ದೆ. ಬಹುಶಃ ಎಷ್ಟು ಜನಪ್ರತಿನಿಧಿಗಳು ಮಾಡಿದ್ರೆ ಅವರು ಅದಕ್ಕೆ ಬೇರೆ ಕೊಡುವಂಥ ಉತ್ತರಗಳೇ ಬೇರೆ. ಜನಸಾಮಾನ್ಯರಲ್ಲಿ ಕೊಡುವಂಥ ಉತ್ತರ ಬೇರೆ, ಇನ್ನು ಜನಪ್ರತಿನಿಧಿಗಳು ಇವತ್ತು ಸರ್ಕಾರ ಅಥವಾ ಮಂತ್ರಿಗಳಲ್ಲಿ ಕೊಡುವಂಥ ಉತ್ತರಗಳೇ ಬೇರೆ. ಇದರಿಂದಾಗಿ ನಮ್ಮಲ್ಲಿ ಸಮಸ್ಯೆಗಳು ಉದ್ಭವ ಆಗ್ಬೋದು. ಬಹುಶಃ ಇಂಥದಕ್ಕೆ ಒಬ್ಬ ಉತ್ತಮ ನಾಯಕತ್ವವನ್ನು ಮಾಡಬೇಕು ಅಂತ ಹೇಳುವಂತ ಒಬ್ಬ ನಾಯಕ ಇದ್ರೆ ಮಾತ್ರ ಅದಾಗ್ತದೆ. ಸರಿ, ಮುಂದಿನ ವಿಚಾರ ರೈಲ್ವೆ ಟ್ರ್ಯಾಕ್ ಬಗ್ಗೆ ಮಾತಾಡಿ. ಈಗಾಗಲೇ ರೈಲ್ವೆ ಟ್ರ್ಯಾಕ್ನ ಬಗ್ಗೆ ಕಾಂಜಂಗಾಡು ಕಾಣಿಯೂರು ಈ ಒಂದು ಟ್ರ್ಯಾಕ್ನ ಬಗ್ಗೆ ತುಂಬಾ ಸಲ ಪ್ರಸ್ತಾವನೆ ಆಗಿತ್ತು. ಬಹುಶಃ ಇವತ್ತು ಮತ್ತೆ BJP ಅಧಿಕಾರಕ್ಕೆ ಬರ್ತದೆ. ಬಹುಶಃ ಈಗ ಬ್ರಿಜೇಶ್ ಚೌಟ ಅವರು ಮತ್ತೆ ಎರಡು ಅವಧಿಯಲ್ಲಿ BJP ಸರ್ಕಾರವಿತ್ತು. ಆದರೂ ಕೂಡ ಅದಕ್ಕೆ ಅದರದೇ ಆದಂಥ ಕೆಲವೊಂದು ಲೋಪದೋಷ ಈಗಾಗಲೇ ತಾವೆಲ್ಲ ಒಂದ್ಸಲ ಅದು ಆಯಿತು ಅಂತ ಹೇಳೋ DV ಸದಾನಂದರ ಕಾಲದಲ್ಲಿ ಒಮ್ಮೆ ಮುಖ್ಯಮಂತ್ರಿ ಇದ್ದಾಗ ಒಮ್ಮೆ ಆಗ್ಬೋದು ಮಾಡ್ತೇವೆ ಅಂತ ಹೇಳುವಂಥದ್ದು ಬಂತು. ಆದರೆ ಮತ್ತೆ ಒಂದು ಕೆಲವೊಂದು ಇವತ್ತು ನಮ್ಮಲ್ಲಿ ಇನ್ನೊಂದು ನೀತಿಗಳು, ರಾಜಕೀಯ ನೀತಿಗಳೆಲ್ಲ ಆಡಳಿತಾತ್ಮಕ ನೀತಿಗಳು. ಬಹುಶಃ ಫಾರೆಸ್ಟ್ ಬೇರೆ, ಅರಣ್ಯ ಪ್ರದೇಶ ಬೇರೆ, ಆಮೇಲೆ ಕಂದಾಯ ಇಲಾಖೆ ಬೇರೆ. ಬಹುಶಃ ನಮಗೆ ಸುಳ್ಯ ತಾಲೂಕಿನಲ್ಲಿ ಬೇರೆ ಬೇರೆ ರೀತಿಯ ಸಮಸ್ಯೆಗಳು, ಬಹುಶಃ ಐವರ್ನಾಡಿನಲ್ಲೇ ಅಂಥ ಸಮಸ್ಯೆಗಳು ಇದೆ ಇವತ್ತು. ಯಾವುದು ಅಂತ ಹೇಳಿದ್ರೆ ಇಲ್ಲಿ ಹೊಸ ರಕ್ಷಿತ ಅರಣ್ಯ ಅಂತ ಹೇಳಿ ಮಾಡಿಕೊಂಡು 62ರಲ್ಲಿ ಬಹುಶಃ ಅಂಥ ಸಮಸ್ಯೆಗಳಿದ್ದಾಗ ಇದನ್ನು ಮಾಡುವಂಥದ್ದು ಕಾನೂನು ರೀತಿಯಲ್ಲಿ ಕಾನೂನನ್ನು ತಯಾರು ಮಾಡುವಂತ ಕೆಲಸವನ್ನ ಮಾಡಬೇಕಾಗ್ತದೆ ಅಂತ ಹೇಳ್ತದೆ. ಇಲ್ಲಿ ಯಾರು ಹಿಂದೂಗಳು, ನಿಜವಾದ ಹಿಂದೂಗಳು ಯಾರು ಅಂತ ಒಂದು ಕ್ಲಾರಿಫಿಕೇಶನ್ ಕೊಡ್ಬೇಕಾಗ್ತದೆ ಎಲ್ಲರೂ. ಸರಿ, ಇಲ್ಲಿ ಜಾತಿ ವ್ಯವಸ್ಥೆ ಮಾಡಿಕೊಂಡು ಎಲ್ಲರನ್ನು ತುಳಿಯುವಂತ ಕೆಲಸ ಆಗ್ತದೆ. ಹಿಂದೂಗಳು ಯಾರು ಅಂತ ಅದನ್ನು ಮೊದಲು ಎಲ್ಲ ಸಮಾಜದಲ್ಲಿ ನೀವು ತೋರಿಸಿಕೊಟ್ಟು ಆಮೇಲೆ ಹಿಂದುತ್ವದ ಬಗ್ಗೆ ಮಾತಾಡಬೇಕು ಅಂತ ನಾನು ಹೇಳಿ. ಕೊರವಪ್ಪ ಕೊಯ್ಲು ಅಂತ. ಇಲ್ಲಿ ಪ್ರತಿಯೊಬ್ಬ ಅಲ್ಲಿ ಏನಾದರೂ ಸಮ್ಮೇಳನ ನಡೀತಿದ್ರೆ ಅಲ್ಲಿ ಎಲ್ಲರೂ ನಾವು ಹಿಂದೂಗಳು ಅಂತ ಶಾಲೆ ಹಾಕಿಕೊಂಡು ಹೋಗ್ತೇವೆ. ಬಂದ ಮೇಲೆ ನೀನು ಅಂತ ಆ ಜಾತಿ ಈ ಜಾತಿ ಅಂತ ಮನೆಗೆ ಬಂದಾಗ ಬೇರೆ ಬೇರೆ ಜಾತಿ. ಈ ನಮ್ಮ ಭಾರತ ದೇಶದಲ್ಲಿ ಹಿಂದೂಗಳು ಯಾರು, ಮೂಲ ಹಿಂದೂಗಳು ಯಾರು? ಸರಿ, ಈ ವಿಷಯವನ್ನ ನಿಮ್ಮ ಮನೆಗಳಿಗೆ ಅಭ್ಯರ್ಥಿಗಳು ಬರುವಾಗ ಅಥವಾ ಪಕ್ಷದ ನಾಯಕರು ಬರುವಾಗ ನೀವು ಪ್ರಶ್ನೆ ಮಾಡ್ತೀರಾ ಅಂತ? ಮಾಡ್ತೇವೆ. ಈಗ ಹಿಂದೂ ಹಿಂದೂ ಅಂತ ಹೇಳ್ತದೆ. ಸರಿ, ಯಾವ ಜಾತಿಯ ಹಿಂದೂ? ಬ್ರಾಹ್ಮಣರ, ಕ್ರಿಶ್ಚಿಯನ್ರ, ಬ್ರಾಹ್ಮಣರ, ಗೌಡ್ರ, ಶೆಟ್ರ, ಪೂಜಾರಿಗಳ ಯಾರು ಹಿಂದೂಗಳು? ಅದನ್ನು ಮೊದಲು ಹಿಂದೂ ನಾಯಕರು ಅದನ್ನು ತೋರಿಸಿಕೊಡ್ಬೇಕು. ಪ್ರಶ್ನೆ ಮಾಡಿ. ಆತ್ಮೀಯ ವೀಕ್ಷಕರೇ, ಇದು ಚುನಾವಣಾ ಕುರುಕ್ಷೇತ್ರ ಐವರ್ನಾಡಲ್ಲಿ ನಡೆದಿರುವಂಥದ್ದು. ಮತದಾನ ಜಾಗೃತಿ ಮತ್ತು ಮತದಾರರ ಜಾಗೃತಿ ಈ ಉದ್ದೇಶವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ನಾವು ಏರ್ಪಾಟು ಮಾಡ್ತಾ ಇದ್ದೇವೆ. ಮತ್ತೊಂದು ಎಪಿಸೋಡ್ ಇನ್ನೊಂದು ಊರಲ್ಲಿ ನಡೀತದೆ. ಭಾಗವಹಿಸಿರುವಂಥ ಎಲ್ಲ ಪಕ್ಷಗಳ ನಾಯಕರುಗಳಿಗೆ, ಸಂಘ ಸಂಸ್ಥೆಗಳ ಪ್ರತಿನಿಧಿಗಳಿಗೆ, ಅದೇ ರೀತಿಯಲ್ಲಿ ಜಾಗೃತ ಮತದಾರರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲರೂ ಕೂಡ ಕಡ್ಡಾಯವಾಗಿ ಮತವನ್ನು ಚಲಾವಣೆ ಮಾಡಿ ಎಂಬ ನಮ್ಮ ವಿನಂತಿ ಕೂಡ ಇದೆ. ರಿಪೋರ್ಟರ್ ಗಣೇಶ್ ಕುಕ್ಕುದಡಿ, ಪ್ರಜ್ಞಾಸ್ ನಾರಾಯಣ್ ಜೊತೆಗೆ ಸುದ್ದಿ ಬಳಗದ ಕ್ಯಾಮೆರಾ ಪರ್ಸನ್ ಶ್ರೀಧಾಮ್ ಅಡ್ಕಾರ್, ಕೌಶಿಕ್ ಬಳ್ಳಕ ಜೊತೆ ದುರ್ಗಾಕುಮಾರ್ ನೇರ್ಕೆರೆ, ಸುದ್ದಿ ನ್ಯೂಸ್ ಸುಳ್ಯ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.